ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. I am privileged to take these Bible studies, which is a blessing for me. I hope it will be for you. ಈ ಒಂದು ಸತ್ಯವೇದ ಅಧ್ಯಯನವನ್ನು ತೆಗೆದುಕೊಳ್ಳುವುದು ನನ್ನ ಸೌಭಾಗ್ಯ ಎಂದು ನಾನು ನೆನೆಸುತ್ತೇನೆ ಮತ್ತು ಅದು ನಿಮಗೂ ಕೂಡ ಅನುಕೂಲ ಆಗುತ್ತಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. I believe there are many sisters attending today. I heard many singing, many sisters. My message is today for the sisters, but it will benefit the brothers also. ಈ ದಿನ ಅನೇಕ ಸಹೋದರಿಯರು ಈ ಕೂಟಕ್ಕೆ ಜಾಯ್ನ್ ಆಗಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಯಾಕೆಂದರೆ ಅನೇಕರು ಸಹೋದರಿಯರು ಹಾಡುಗಳನ್ನು ಹಾಡಿದರು. ಅದು ಮುಖ್ಯವಾಗಿ ದಿನದ ಸಂದೇಶ ಸಹೋದರಿಯರಿಗೆ ಇರುವಂತದ್ದಾಗಿರುತ್ತದೆ. ಅದು ಸಹೋದರರಿಗೂ ಕೂಡ ಅನುಕೂಲವಾಗುವಂತದ್ದಾಗಿರುತ್ತದೆ ಎಂದು ನೆನೆಸುತ್ತೇನೆ. I'll be sharing a little bit about the role of a woman according to the word of God. ನಾನು ಈ ದಿನ ನಿಮ್ಮೊಟ್ಟಿಗೆ ಸ್ತ್ರೀಯ ಒಂದು ಪಾತ್ರ ಏನಾಗಿದೆ ಎಂಬುದಾಗಿ ನಾನು ಹಂಚಿಕೊಳ್ಳುವಂತವನಾಗಿರುತ್ತೇನೆ ದೇವರ ವಾಕ್ಯದ ಮೂಲಕ. The creation of man and woman we read in Genesis chapter 1 and Genesis chapter 2. ನಾವು ಸ್ತ್ರೀ ಪುರುಷರ ಉತ್ಪತ್ತಿ ಯಾವ ರೀತಿ ಆಯಿತು, ನಿರ್ಮಾಣ ಯಾವ ರೀತಿ ಆಯಿತು ಎಂಬುದನ್ನು ನಾವು ಆದಿಕಾಂಡ 1 ಮತ್ತು 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. One of the truth that we learn from the word of God is that man and woman are equal in value in creation. ನಾವು ದೇವರ ವಾಕ್ಯದಲ್ಲಿ ನೋಡುವಂತಹ ಇನ್ನೊಂದು ಸತ್ಯಾಂಶ ಏನೆಂಬುದಾಗಿ ನೋಡುವುದಾದರೆ, ದೇವರ ದೃಷ್ಟಿಯಲ್ಲಿ ಮನುಷ್ಯನು ಅಥವಾ ಪುರುಷನು ಮತ್ತು ಸ್ತ್ರೀ ಇಬ್ಬರೂ ಅವರು ಸಮನಾಗಿದ್ದಾರೆ. And 1 Peter 3:7 we will read, we will see the honor of a woman as co-heirs of the grace of life. Please read that verse. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಸ್ತ್ರೀಯರು ಅವರು ಪುರುಷನೊಟ್ಟಿಗೆ ಕೃಪೆಗೆ ಬಾಧ್ಯರಾಗಿದ್ದಾರೆ ಎಂದು ಅಲ್ಲಿ ನೋಡುತ್ತೇವೆ. You will read that verse. Yes uncle. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ, ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. Saved women are a co-heir of the grace of life. ರಕ್ಷಿಸಲ್ಪಟ್ಟಂತಹ ಸ್ತ್ರೀಯರು ಅವರು ಜೀವವರಕ್ಕಾಗಿ ಪುರುಷನೊಟ್ಟಿಗೆ ವಾಗ್ದಾನ ಮಾಡಲ್ಪಟ್ಟಿದ್ದಾರೆ. When you look at the creation account, we know that man was created first. ನಾವು ಸೃಷ್ಟಿ ಕಾರ್ಯವನ್ನು ನೋಡುವಾಗ ಪುರುಷನು ಸ್ತ್ರೀಗಿಂತ ಮೊದಲು ನಿರ್ಮಾಣ ಮಾಡಲ್ಪಟ್ಟನು. So there is a priority given to man, but not a superiority. ಅಲ್ಲಿ ಉತ್ಪತ್ತಿಯಲ್ಲಿ ಮನುಷ್ಯನಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂತದನ್ನು ನಾವು ನೋಡುತ್ತೇವೆ. ಆದರೆ ಮನುಷ್ಯನಿಗೆ ಸ್ತ್ರೀಯ ಮೇಲೆ ಶ್ರೇಷ್ಠತೆಯನ್ನ ಕೊಟ್ಟಿಲ್ಲ. Woman is made for man's sake, we read. ಸ್ತ್ರೀಯು ಪುರುಷನಿಗೋಸ್ಕರ ಆಕೆಯು ಉಂಟು ಮಾಡಲ್ಪಟ್ಟಿದ್ದಾಳೆ ಎಂಬುದಾಗಿ ನಾವು ಓದುತ್ತೇವೆ. But together man and woman are for God's sake. ಆದರೆ ಸ್ತ್ರೀ ಪುರುಷರಿಬ್ಬರು ಜೊತೆಯಾಗಿ ದೇವರಿಗಾಗಿ ಉಂಟು ಮಾಡಲ್ಪಟ್ಟಿದ್ದಾರೆ. We know that wonderful verse that the proclamation that Joshua made, as for me and my household we will serve the Lord. ನಾವು ಯೆಹೋಶುವನು ಮಾಡಿದಂತಹ ಆ ಸುಂದರವಾದಂತಹ ಆ ಒಂದು ಹೇಳಿಕೆಯನ್ನು ನಾವು ನೋಡುವಾಗ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಎಂದು ಆತನು ಹೇಳುತ್ತಾನೆ. But when you look at the world today, even in believers' life, many times these blessings are missing because of the lack of understanding of the role of women. ನಾವು ಈ ದಿನ ನಮ್ಮ ಸುತ್ತಲ ಪ್ರಪಂಚದಲ್ಲಿ ಮತ್ತು ಲೋಕದಲ್ಲಿ ನೋಡುವಾಗ, ಅದೇ ರೀತಿ ಪುರುಷನ ಜೀವಿತದಲ್ಲಿ ನಾವು ನೋಡುವಾಗ ಅಲ್ಲಿ ಪುರುಷನು ಸ್ತ್ರೀಯ ಪಾತ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Absolutely there is no superiority or inferiority when it comes to man and woman. ಸ್ತ್ರೀ ಮತ್ತು ಪುರುಷರ ವಿಷಯವಾಗಿ ನಾವು ಬಂದಾಗ ಯಾವುದೇ ಶ್ರೇಷ್ಠತೆಯನ್ನಾಗಲಿ ಅಥವಾ ಸ್ತ್ರೀಗಿಂತ ಪುರುಷನ ಅಥವಾ ಪುರುಷನಿಗಿಂತ ಸ್ತ್ರೀ ಕನಿಷ್ಠತೆ ಇರುವುದನ್ನಾಗಲಿ ನಾವು ನೋಡುವುದಿಲ್ಲ. Bible alone gives womanhood its right honor and place.
ಸತ್ಯವೇದವು ಮಾತ್ರ ಸ್ತ್ರೀಗೆ ಅವಳಿಗೆ ತಕ್ಕದಾದಂತಹ ಗೌರವವನ್ನ ಮತ್ತು ಸ್ಥಾನಮಾನವನ್ನ ಕೊಡುವಂತಹ ಪುಸ್ತಕವಾಗಿದೆ. We live in a world where there's a lot of injustice that women in general are suffering. ನಾವು ಜೀವಿಸುತ್ತಾ ಇರುವಂತಹ ಈ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಅನ್ಯಾಯವಾಗುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. And the verse we read in 1 Peter 3 says, women is a weaker vessel. ನಾವು ಈಗ ನೋಡಿದಂತಹ ವಚನ ಭಾಗ 1 ಪೇತ್ರ 3ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಸ್ತ್ರೀ ಆಕೆಯು ಬಲಹೀನಳು ಪುರುಷನಿಗಿಂತ ಎಂಬುದಾಗಿ ನಾವು ನೋಡುತ್ತೇವೆ. Yeah, in Kannada it is very good because it says Purusaniginda. In Malayalam it doesn't say that, it just say that women are weaker. ನಾವು ಕನ್ನಡದಲ್ಲಿ ನಾವು ನೋಡುವಾಗ ಸ್ತ್ರೀಯು ಪುರುಷನಿಗಿಂತ ಬಲಹೀನಳು ಎಂಬುದಾಗಿ ಹೋಲಿಸಿರುವುದನ್ನು ನಾವು ನೋಡುತ್ತೇವೆ. ಆದರೆ ಮಲಯಾಳಂ ಭಾಷೆಯಲ್ಲಿ ನಾವು ನೋಡುವಾಗ ಸ್ತ್ರೀ ಆಕೆ ಬಲಹೀನಳಾದಂತಹ ಪಾತ್ರೆ ಎಂಬುದಾಗಿ ಮಾತ್ರ ನೋಡುತ್ತೇವೆ. The right translation is that man is weak, woman is weaker. ಸರಿಯಾದಂತಹ ಭಾಷಾಂತರವನ್ನು ನಾವು ನೋಡಬೇಕಾದರೆ ಮನುಷ್ಯನು ಆತನು ಬಲಹೀನನು, ಪುರುಷನು ಆತನು ಬಲಹೀನನು, ಸ್ತ್ರೀಯು ಪುರುಷನಿಗಿಂತ ಬಲಹೀನಳು ಎಂಬುದಾಗಿ ಹೇಳಬಹುದು. So they are equal but different. ಅವರಿಬ್ಬರು ಸಮಾನವಾಗಿದ್ದಾರೆ ಆದರೆ ವಿಭಿನ್ನತೆಯಿಂದ ಕೂಡಿದ್ದಾರೆ. It's an amazing truth how God created man and woman, Adam and Eve. ದೇವರು ಮನುಷ್ಯನನ್ನ ಪುರುಷನನ್ನ ಮತ್ತು ಸ್ತ್ರೀಯನ್ನ ಆದಾಮನ್ನ ಹವ್ವಳನ್ನ ಯಾವ ರೀತಿ ಉಂಟು ಮಾಡಿದನು ಎಂಬಂಥದ್ದು ಅದು ಒಂದು ಸುಂದರವಾದಂತಹ ಸತ್ಯವಾಗಿದೆ. God could have created Eve also from the dirt, from the mud. ದೇವರು ಬೇಕಿದ್ದರೆ ಅವಳನ್ನು ಕೂಡ ಮಣ್ಣಿನಿಂದ ಉಂಟು ಮಾಡಬಹುದಿತ್ತು. But he didn't do that. He created Eve out of Adam. ಆದರೆ ಆತನು ಹಾಗೆ ಮಾಡಲಿಲ್ಲ, ಬದಲಾಗಿ ಹವ್ವಳನ ಪುರುಷನ ಎಲುಬಿನಿಂದ ಸೃಷ್ಟಿ ಮಾಡಿದನು. So the woman came from the man. ಆದ್ದರಿಂದ ಸ್ತ್ರೀಯು ಪುರುಷನಿಂದ ಬಂದಳು. And then she was brought to the man. ನಂತರ ಆಕೆಯು ಪುರುಷನ ಬಳಿಗೆ ಕರೆದುಕೊಂಡು ಬರಲ್ಪಟ್ಟಳು. God is teaching a wonderful truth about the equality of man and woman in worth and in value. ದೇವರು ಪುರುಷನಿಗೆ ಮತ್ತು ಸ್ತ್ರೀಗೆ ಇರುವಂತಹ ಮೌಲ್ಯ ಮತ್ತು ಬೆಲೆಯ ಕುರಿತಾಗಿ ಸುಂದರವಾದ ಸತ್ಯವನ್ನು ನಮಗೆ ತಿಳಿಸುವಂತವರಾಗಿದ್ದಾರೆ. Another truth we learn is man is not complete without woman. ನಾವು ತಿಳಿದುಕೊಳ್ಳುವಂತಹ ಇನ್ನೊಂದು ಸತ್ಯ ಏನೆಂದರೆ ಪುರುಷನು ಸ್ತ್ರೀ ಇಲ್ಲದೆ ಆತನು ಪರಿಪೂರ್ಣನಲ್ಲ. That takes away every pride from a man when the word of God says man is not complete without a woman. ದೇವರ ವಾಕ್ಯವು ಪುರುಷನು ಸ್ತ್ರೀ ಇಲ್ಲದೆ ಆತನು ಪರಿಪೂರ್ಣನಲ್ಲ ಎಂಬುದಾಗಿ ಹೇಳುವಾಗ ಪುರುಷನಿಗೆ ಇರುವಂತಹ ಆ ಶ್ರೇಷ್ಠತೆಯ ಆ ಒಂದು ಅರಿವೆಯನ್ನು ಅದು ತೆಗೆಯುವಂತದ್ದಾಗಿದೆ. Or if he thinks that I am superior, it breaks it down because you are not complete without woman. ಅಥವಾ ಪುರುಷನು ಏನಾದರೂ ನಾನು ಸ್ತ್ರೀಗಿಂತ ಶ್ರೇಷ್ಠನು ಎಂಬುದಾಗಿ ನೆನೆಸುವುದಾದರೆ ಅದು ಆ ಗರ್ವವನ್ನು ಮುರಿಯುವಂತದ್ದಾಗಿರುತ್ತದೆ. ಯಾಕೆಂದರೆ ಸ್ತ್ರೀ ಪುರುಷನಿಗಿಂತ ಆಕೆಯೇನು ಕೀಳಲ್ಲ. Galatians 3:28, another verse we will read. Galatians 3:28. ನಾವು ಗಲಾತ್ಯಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. Here he's talking about in salvation, in the being heirs of the grace, there is absolutely no difference. ಇಲ್ಲಿ ನಾವು ನೋಡುವಾಗ ಈ ವಾಕ್ಯ ಭಾಗದಲ್ಲಿ ರಕ್ಷಣೆಯ ವಿಷಯದಲ್ಲಿ ಮತ್ತು ನಿತ್ಯ ಜೀವವನ್ನ ಬಾಧ್ಯವಾಗಿ ಹೊಂದುವಂತಹ ವಿಷಯದಲ್ಲಿ ಯಾರು ಕೀಳು ಅಥವಾ ಮೇಲೆ ಎಂಬುದಾಗಿ ಇಲ್ಲ. In Christ we are all ಕ್ರಿಸ್ತನಲ್ಲಿ ನಾವೆಲ್ಲರೂ ಅವರು ಸಮನಾಗಿದ್ದೇವೆ ಅಥವಾ ಒಂದೇ ಆಗಿದ್ದೇವೆ.
The Lord Jesus Christ said in Matthew 22:30 that in heaven we will not be marrying or giving in marriage. We will all be like angels. You can read that verse, Matthew 22 verse 30. ಮತ್ತಾಯ 22ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಯಾರು ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ, ಎಲ್ಲರೂ ದೇವದೂತರಂತೆ ಸಮನಾಗಿರುತ್ತಾರೆ ಎಂಬುದಾಗಿ ಹೇಳುವುದನ್ನು ಅಲ್ಲಿ ನಾವು ನೋಡುತ್ತೇವೆ. So whatever the role difference man and woman have, it is only in this life, in this world. ಆದ್ದರಿಂದ ಪುರುಷನಿಗಾಗಲಿ ಸ್ತ್ರೀಗಾಗಲಿ ಅವರ ಪಾತ್ರದಲ್ಲಿ ಇರುವಂತಹ ವ್ಯತ್ಯಾಸ ಅದು ಈ ಲೋಕದಲ್ಲಿ ಮಾತ್ರ. We men have to be very careful not to miss this important point. ನಾವು ಪುರುಷರು ಈ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನ ಕಳೆದುಕೊಳ್ಳಬಾರದು ಅಥವಾ ಮರೆತು ಬಿಡಬಾರದು. Today in this world we are in a training time for reigning with Christ. ನಾವು ಈ ಲೋಕದಲ್ಲಿ ಇರುವಂತಹ ಈ ದಿನಗಳಲ್ಲಿ ನಮಗೆ ಇಲ್ಲಿ ತರಬೇತಿಯನ್ನು ಕೊಡುವಂತವನಾಗಿದ್ದಾನೆ ದೇವರು, ಆತನೊಟ್ಟಿಗೆ ಮುಂದೆ ಆಳಲಿಕ್ಕಾಗಿ. So it's a training time for reigning with Christ, whether you are a man or a woman. ಆದ್ದರಿಂದ ನೀನು ಪುರುಷನಾಗಲಿ ಸ್ತ್ರೀಯಾಗಲಿ ಕ್ರಿಸ್ತನೊಟ್ಟಿಗೆ ಮುಂದಿನ ಆ ಒಂದು ಯುಗದಲ್ಲಿ ಆಳ್ವಿಕೆ ಮಾಡಲಿಕ್ಕಾಗಿ ಈ ಒಂದು ಲೋಕದಲ್ಲಿ ತರಬೇತಿಯನ್ನು ಹೊಂದುವವರಾಗಿದ್ದೇವೆ. Because man and woman are equal in value, in salvation and the grace, that doesn't mean there is no role difference. There is role difference. ಕೃಪೆಯಲ್ಲಿ ಮತ್ತು ರಕ್ಷಣೆಯಲ್ಲಿ ಸ್ತ್ರೀ ಪುರುಷರಿಬ್ಬರೂ ಸಮಾನರು ಎಂಬುದಾಗಿ ಹೇಳುವಾಗ ಅವರ ಪಾತ್ರದಲ್ಲಿ ವಿಭಿನ್ನತೆ ಇಲ್ಲ ಎಂಬುದಾಗಿ ಅರ್ಥವಲ್ಲ. When you look at Genesis chapter 2 verse 15, we read very clearly, before sin entered the world, man was created to work. ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಪುರುಷನನ್ನ ಉಂಟು ಮಾಡಿದಾಗ ಆತನಿಗೆ ಕೊಟ್ಟಂತಹ ಕೆಲಸ ಆತನು ಭೂಮಿಯನ್ನ ಹುಟ್ಟುವಳಿ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Genesis 2:15, please read that verse. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯರನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. This is before sin entered. ಇದು ಪಾಪವು ಪ್ರವೇಶಿಸುವುದಕ್ಕಿಂತ ಮುಂಚಿನ ಕಾರ್ಯ. So the man Purusha, he was made to work. ಆದ್ದರಿಂದ ಪುರುಷನು ಆತನು ಕೆಲಸ ಮಾಡಲಿಕ್ಕಾಗಿ ಉಂಟು ಮಾಡಲ್ಪಟ್ಟನು. It would have been a joyful exercise to labor in the Garden of Eden. ಏದೇನ್ ವನದಲ್ಲಿ ವ್ಯವಸಾಯ ಮಾಡುವಂಥದ್ದು ಅದು ಒಂದು ಸಂತೋಷಕರ ಅನುಭವವಾಗಿರುತ್ತಿತ್ತೇನೋ. But when we come to chapter 3 verse 17, when sin entered, that labor, that work became toil with sweating. ಆದರೆ ನಾವು ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ ಆ ವ್ಯವಸಾಯದ ಕಾರ್ಯ ಅದು ಕಷ್ಟಕರವಾಗಿ ಪರಿವರ್ತನೆಗೊಂಡದ್ದನ್ನು ಅಲ್ಲಿ ನೋಡುತ್ತೇವೆ. So man is made to work even before sin entered. ಮನುಷ್ಯನು ಅಥವಾ ಪುರುಷನು ಪಾಪವು ಪ್ರವೇಶಿಸುವುದಕ್ಕಿಂತ ಮುಂಚೆಯೇ ಆತನು ವ್ಯವಸಾಯ ಮಾಡಬೇಕು ಎಂಬುದಾಗಿ ನೇಮಿಸಲ್ಪಟ್ಟನು. And then the woman was created to be the right helpmate for him. ಮತ್ತು ಸ್ತ್ರೀಯು ಪುರುಷನಿಗೆ ಸರಿಯಾದಂತಹ ಸಹಕಾರಿಣಿಯಾಗಿರಲಿಕ್ಕಾಗಿ ಮಾಡಲ್ಪಟ್ಟಳು. Whether it is in the Old Testament or New Testament, man is to be the provider, the protector, and man has to give that security to the woman in the God's plan. ನಾವು ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ ನಾವು ನೋಡುವಾಗ ದೇವರ ಯೋಜನೆಯಲ್ಲಿ ಪುರುಷನು ಆತನು ಒದಗಿಸುವವನಾಗಿರಬೇಕು ಮತ್ತು ಕಾಯುವವನಾಗಿರಬೇಕು ಮತ್ತು ಕುಟುಂಬವನ್ನು ಸಂರಕ್ಷಿಸುವವನಾಗಿರಬೇಕು. Look at Ruth chapter 3 verse 1. In the book of Ruth, Naomi is telling about Ruth that she need a rest in her life. Ruth chapter 3 verse 1. ರೂತಳ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನವೋಮಿಯು ರೂತಳಿಗೆ ನೀನು ವಿಶ್ರಮಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Did you get it? Can you read that? Yes, sir.
Ruth chapter 3 verse 1 before First Samuel. Yes, uncle. Yeah. ರೂತಳ ಪುಸ್ತಕ 3ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನವಮಿಯು ಸೊಸೆಗೆ, ನನ್ನ ಮಗಳೇ, ನೀನು ಗೃಹಿಣಿಯಾಗಿ ಸುಖದಿಂದಿರುವುದಕ್ಕೋಸ್ಕರ ನಾನು ಪ್ರಯತ್ನಿಸಬೇಕೆಲ್ಲವೇ? Yeah, ಗೃಹಿಣಿಯಾಗಿ ಸುಖದಿಂದಿರಲಿಕ್ಕೆ. So for a woman, a marriage or a family is something of rest and comfort. ಆದ್ದರಿಂದ ಗೃಹಿಣಿಯಾಗಿ ಸುಖದಿಂದಿರಬೇಕು ಎಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡುವಾಗ, ಒಂದು ಸ್ತ್ರೀಗೆ ಅದು ಕುಟುಂಬದಲ್ಲಿ ಇದ್ದುಕೊಂಡು ಸುಖದಲ್ಲಿ ಮತ್ತು ನೆಮ್ಮದಿಯಲ್ಲಿ ಇರುವುದು ಸೂಕ್ತವಾಗಿದೆ. We have to examine if that is what is happening in our homes. ನಾವು ನಮ್ಮ ಕುಟುಂಬಗಳಲ್ಲಿ ಏನು ಸಂಭವಿಸುತ್ತಾ ಇದೆ ಅದೇ ವಿಧದಲ್ಲಿ ಸಂಭವಿಸುತ್ತಾ ಇದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. Unfortunately, today many women are the providers, and that is not God's best. ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಕುಟುಂಬಗಳಲ್ಲಿ ದುರಾದೃಷ್ಟವಾಗಿ ಗೃಹಿಣಿಯರು ಒದಗಿಸುವಂತವರಾಗಿರುತ್ತಾರೆ, ಆದರೆ ಅದೇ ದೇವರ ಅತ್ಯುತ್ತಮವಾದಂಥ ಯೋಜನೆ ಅಲ್ಲ. Their role is mainly to be helpers, takka tuna, takka sahakari. They are the fit helper. ಸ್ತ್ರೀಯ ಆ ಒಂದು ಪಾತ್ರ ಅದು ಪುರುಷನಿಗೆ ತಕ್ಕ ಸಹಕಾರಿಣಿ ಆಗಿರುವುದಷ್ಟು ಮಾತ್ರ. Now when we say in English she's a helper, we look down at the word helper, because in many homes there are helpers, servants coming. We think it is something like that. ನಾವು ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಾಗ ಆಕೆಯು ಸಹಕಾರಿಣಿ ಎಂಬುದಾಗಿ ಹೇಳುವಾಗ ನಾವು ನಮ್ಮ ಮನೆಗಳಿಗೆ ಕೆಲಸ ಮಾಡಲಿಕ್ಕೆ ಬರುವಂತಹ ಕೆಲಸಗಾರರು ಅಥವಾ ಸಹಾಯಕರನ್ನ ನೆನೆಸಿ ಆ ರೀತಿ ಕೀಳಾಗಿರಬಹುದು ಎಂಬುದಾಗಿ ನಾವು ನೆನೆಸುವಂತವರಾಗಿದ್ದೇವೆ. But the Bible says God is my helper. So God is given the same name. The Lord is my helper. ಆದರೆ ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರು ನನ್ನ ಸಹಾಯಕನು ಎಂಬುದಾಗಿ ಭಕ್ತರು ಹೇಳುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿ ಸ್ತ್ರೀಯು ಕೂಡ ಆಕೆಯು ಸಹಕಾರಿಣಿ. So she is a helper. ಆಕೆಯು ಸಹಕಾರಿಣಿ. She is a builder. ಆಕೆಯು ಕಟ್ಟುವವಳು. Proverbs 14:1. ಜ್ಞಾನೋಕ್ತಿ 14:1 ನೋಡುತ್ತೇವೆ. Proverbs 14:1. 14:1 ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. So there is an important work the sisters have, the wives have, to build a home, make a house a beautiful home. ಆದ್ದರಿಂದ ಸಹೋದರಿಯರಿಗೆ ಮತ್ತು ಸ್ತ್ರೀಯರಿಗೆ ಕೊಟ್ಟಿರುವಂತಹ ಪ್ರಾಮುಖ್ಯವಾದಂತಹ ಒಂದು ಪಾತ್ರ ಏನು ಎಂಬುದಾಗಿ ನಾವು ನೋಡುವಾಗ, ಮನೆಯನ್ನು ಕಟ್ಟುವುದೇ ಅವರ ಪ್ರಾಮುಖ್ಯವಾದಂತಹ ಪಾತ್ರವಾಗಿದೆ. We should never call our wives, the sisters, housewives. We should call them homemakers. ನಾವು ನಮ್ಮ ಸ್ತ್ರೀಯರನ್ನ ಮತ್ತು ನಮ್ಮ ಹೆಂಡತಿಯರನ್ನ ಎಂದಿಗೂ ಮನೆಯ ಹೆಂಡತಿ, ಅದು ಇಂಗ್ಲಿಷ್ ಹೇಳ್ಬೇಕಾದ್ರೆ ಹೌಸ್ ವೈಫ್ ಎಂಬುದಾಗಿ ಹೇಳಬಾರದು, ಬದಲಾಗಿ ಹೋಮ್ ಮೇಕರ್ ಅಥವಾ ಮನೆ ಕಟ್ಟುವವಳು ಎಂಬುದಾಗಿ ಹೇಳಬೇಕು. That's an honorful, a great responsibility to build a home. ಅದು ಒಂದು ಗೌರವಯುತವಾದಂತಹ ಕೆಲಸವಾಗಿದೆ, ಮನೆಯನ್ನ ಕಟ್ಟುವಂಥದ್ದು. 1 Timothy 2:14 and 15. We are studying this Monday night from the book of Timothy. But 1 Timothy 2:14 and 15 tells something very important. Read that. 1 ತಿಮೋಥಿ 2ನೇ ಅಧ್ಯಾಯ 15 ಮತ್ತು 2ರಿಂದ 14-15 ವಚನಗಳನ್ನು ನಾವು ನೋಡುವ 2ನೇ ಅಧ್ಯಾಯ 1 ತಿಮೋಥಿ 14-15 ನಾವು ನೋಡುವಾಗ ಅಲ್ಲಿ ಒಂದು ಸುಂದರವಾದ ಸತ್ಯ ನಮಗೆ ತಿಳಿಸಲ್ಪಡುವಂಥದ್ದನ್ನು ನಾವು ನೋಡುತ್ತೇವೆ. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಆದರೂ ಸ್ತ್ರೀಯರು ಮಾನಸ್ಥೆಯರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು. That is often misunderstood verse. How can she be saved by raising children? ಇದು
ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟ ವಾಕ್ಯ ಭಾಗವಾಗಿದೆ. ಹೇಗೆ ಸ್ತ್ರೀಯು ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುತ್ತಾಳೆ ಎಂಬುದಾಗಿ ಕೇಳುತ್ತಾರೆ. Of course, we are not talking about salvation of the soul. ನಾವು ಇಲ್ಲಿ ಆತ್ಮದ ರಕ್ಷಣೆ, ಆತ್ಮರಕ್ಷಣೆಯ ಕುರಿತಾಗಿ ಇಲ್ಲಿ ಮಾತನಾಡುತ್ತಿಲ್ಲ. There was a dishonor brought by the Eve being deceived by Satan, and that brought sin. Uncle, net slow ಇದೆ ಅವ್ರದ್ದು. Niranjan, can you hear me? Yes, uncle. Yes, uncle. Yeah, there was a dishonor brought by women's role in the Garden of Eden. ಸ್ತ್ರೀ ಅವಳು ಏದೇನ್ ವನದಲ್ಲಿ ಆಕೆಯ ಪಾತ್ರದ ಮೂಲಕ, ಆಕೆ ಮಾಡಿದಂತ ಕಾರ್ಯದ ಮೂಲಕ ಒಂದು ಅಗೌರವವಾದಂತ ಸ್ಥಿತಿ ಅವಳಿಗೆ ಬಂದದ್ದನ್ನು ನಾವು ನೋಡುತ್ತೇವೆ. But when she understands her role and does that, she will be saved from the dishonor brought by sin. ಆದರೆ ಸ್ತ್ರೀಯು ತನ್ನ ಆ ಒಂದು ಪಾತ್ರವನ್ನು ಅರಿತುಕೊಂಡು ಅದನ್ನೇ ಮಾಡುವವಳಾಗುವಾಗ ಪಾಪದಿಂದ ಬಂದಂತಹ ಆ ಅಗೌರವವು ಹೋಗುವಂತದ್ದಾಗಿರುತ್ತದೆ. And she will be saved when she fulfill her role. ಮತ್ತು ಆಕೆಯು ತನ್ನ ಆ ಪಾತ್ರವನ್ನ ಪರಿಪೂರ್ಣಗೊಳಿಸುವಾಗ ಆಕೆಯು ರಕ್ಷಣೆ ಹೊಂದುತ್ತಾಳೆ. The word of God is very clear. A woman's greatest role is the care of the family and the children. ದೇವರ ವಾಕ್ಯವು ಸ್ತ್ರೀಯ ಪಾತ್ರದ ಕುರಿತಾಗಿ ಅತ್ಯಂತ ಸ್ಪಷ್ಟವಾಗಿ ಮಾತಾಡುವಂತದ್ದಾಗಿರುತ್ತದೆ. ಸ್ತ್ರೀಯ ಪಾತ್ರ ಏನೆಂಬುದಾಗಿ ಹೇಳುವಾಗ ಮಕ್ಕಳನ್ನು ಮತ್ತು ಕುಟುಂಬವನ್ನು ನೋಡಿಕೊಳ್ಳುವಂತದ್ದೇ ಆಗಿದೆ. Proverbs 31, a whole chapter is there to talk about a woman's high role in her life. ಜ್ಞಾನೋಕ್ತಿ 31ನೇ ಅಧ್ಯಾಯ, ಆ ಸಂಪೂರ್ಣ ಅಧ್ಯಾಯವು ಅದು ಸ್ತ್ರೀಯ ಕುಟುಂಬದಲ್ಲಿ ಇರುವಂತಹ ಆಕೆಯ ಉನ್ನತ ಆ ಒಂದು ಪಾತ್ರದ ಕುರಿತಾಗಿ ಮಾತಾಡುವಂತದ್ದಾಗಿದೆ. Because she is created second and she is given a role as a helper, she is not to be a leader, but she can be a leader maker. ಆಕೆಯು ಸಹಕಾರಿಣಿಯಾಗಿ ಇರುವುದಕ್ಕಾಗಿ ಮತ್ತು ಪುರುಷನಿಗೆ ಬೆನ್ನೆಲು ಸಹಕಾರಿಣಿಯಾಗಿ ಕೊಡಲ್ಪಟ್ಟಿರುವಂತಹ ಪಾತ್ರ, ಆಕೆ ನಾಯಕಳಾಗಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಾಯಕರುಗಳನ್ನ ಮಾಡುವಂತಹ ಪಾತ್ರವನ್ನ ಅವಳು ವಹಿಸಬಹುದಾಗಿದೆ. I hope you understand. All my sisters who are listening to me, you understand. God is not asking you to be a leader, but you can be a leader maker. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನನ್ನ ಸಹೋದರಿಯರೇ, ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ ಎಂಬುದಾಗಿ ನಾವು ನೆನೆಸುತ್ತೇವೆ. ನೀವು ನಾಯಕರಾಗಿರಲಿಕ್ಕೆ ಬಯಸಬಾರದು, ಆದರೆ ನಾಯಕರನ್ನ ಉಂಟು ಮಾಡುವಂತವರು ನೀವು ಆಗಲಿಕ್ಕೆ ಸಾಧ್ಯ ಉಂಟು. We have the case of Moses' mother, Samuel's mother, Timothy's mother and grandmother, very much highlighted in the word of God to show how they worked behind to make these leaders in Israel and in the New Testament. ನಮಗೆ ಉದಾಹರಣೆಯಾಗಿ ಮೋಶೆಯ ತಾಯಿ ಮತ್ತು ಸಮುವೇಲನ ತಾಯಿ ಮತ್ತು ತಿಮೋತೆಯ ತಾಯಿ ಮತ್ತು ಅಜ್ಜಿಯಂದಿರು ನಮಗೆ ಉದಾಹರಣೆಯಾಗಿದ್ದಾರೆ. ಅವರು ಯಾವ ರೀತಿ ಅತ್ಯುತ್ತಮ ನಾಯಕರುಗಳನ್ನ, ಕ್ರೈಸ್ತಿಯ ನಾಯಕರುಗಳನ್ನ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಉಂಟು ಮಾಡಿದರು ಎಂಬುದಾಗಿ ನಾವು ನೋಡಬಹುದು. Our sisters should take pride in seeing their children becoming leaders or godly people in the church and in the society. That's what a sister should glory and work for. ನನ್ನ ಸಹೋದರಿಯರು, ನೀವು ನಿಮ್ಮ ಕುಟುಂಬದಲ್ಲಿರುವಂತಹ ಮಕ್ಕಳು ಅವರು ನಾಯಕ ಸ್ಥಾನದಲ್ಲಿ ಮುಂದುವರಿಯುವುದನ್ನ ಮತ್ತು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಬೆಳೆಯುವಂಥದನ್ನ ನೋಡುವುದರಲ್ಲಿ ಸಂತೋಷಿಸುವವರಾಗಿರಬೇಕು. ಅದೇ ನಿಮ್ಮ ಅತ್ಯುತ್ತಮವಾದಂತಹ ಪಾತ್ರವಾಗಿದೆ. Satan and the world have deceived many sisters not to know what is their greatest God-given role. ಪ್ರಪಂಚವು ಮತ್ತು ಸೈತಾನನು ಸ್ತ್ರೀಯನ್ನ ಮೋಸಗೊಳಿಸಿ ಅನೇಕ ಸಹೋದರಿಯರನ್ನ ತಮಗೆ ದೇವರು ಕೊಟ್ಟಿರುವಂತಹ ಅತ್ಯುತ್ತಮ ಪಾತ್ರವನ್ನ ಅರ್ಥ ಮಾಡಿಕೊಳ್ಳದ ಹಾಗೆ ಮಾಡಿದ್ದಾರೆ. The world will give you so much, but many families will be broken. ಲೋಕವು ನಿಮಗೆ ಆ ಒಂದು ಹಿರಿಮೆಯನ್ನ ಅಥವಾ
maybe material benefits or whatever you get, but it cannot match what God has for you. ಲೋಕವು ನಿಮಗೆ ಪ್ರಖ್ಯಾತಿಯನ್ನ ಈ ಲೋಕದಲ್ಲಿ ಕೊಡಬಹುದು, ಆದರೆ ದೇವರು ನಿಮಗೆ ಇಟ್ಟಿರುವಂತಹ ಆ ಗೌರವ ಮತ್ತು ಆಶೀರ್ವಾದಕ್ಕೆ ಅದು ಸಮಾನಾಗಲಿಕ್ಕೆ ಸಾಧ್ಯವಿಲ್ಲ. If our sisters can understand the value and honor God gives you, you will be able to find satisfaction and purpose in life. ಸಹೋದರಿಯರು ದೇವರು ನಿಮಗೆ ಇಟ್ಟಿರುವಂತಹ ಪಾತ್ರವನ್ನ ಅರ್ಥ ಮಾಡಿಕೊಳ್ಳುವಾಗ ದೇವರು ನಿಮಗೆ ಸಮಾಧಾನವನ್ನ, ಶಾಂತಿಯನ್ನ ಈ ಲೋಕದಲ್ಲಿ ನಿಮಗೆ ಕೊಡುವಂತವನಾಗಿರುತ್ತಾನೆ. ಅದನ್ನು ನೀವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. Whether your role in the family or in the assembly, ನಿಮ್ಮ ಪಾತ್ರ ಅದು ಕುಟುಂಬದಲ್ಲಿರಬಹುದು ಅಥವಾ ಸಭೆಯಲ್ಲಿರಬಹುದು, is very, very valuable. ಅದು ತುಂಬಾ ಮೌಲ್ಯವುಳ್ಳದಾಗಿದೆ. In the world, things changes, the values changes, and we are not supposed to change with the changing time. ನಾವು ಈ ಲೋಕದಲ್ಲಿ ನೋಡುವಾಗ ಮೌಲ್ಯಗಳು ಬದಲಾಗುವಂತವಾಗಿರುತ್ತವೆ ಮತ್ತು ಪಾತ್ರಗಳು ಬದಲಾಗುವಂತದ್ದಾಗಿರುತ್ತದೆ. ಆದರೆ ನಾವು ಈ ಲೋಕದಟ್ಟಿಗೆ ಬದಲಾಗುವವರಾಗಿರಬಾರದು. Now we normally tell the sisters what they cannot do in the assembly. ನಾವು ಸಾಮಾನ್ಯವಾಗಿ ಸಹೋದರಿಯರಿಗೆ ಅವರು ಸಭೆಯಲ್ಲಿ ಏನನ್ನ ಮಾಡಬಾರದು ಎಂಬುದಾಗಿ ತಿಳಿಸುವಂತವರಾಗಿರುತ್ತೇವೆ. Especially we brethren people, we are very good at that. ಮುಖ್ಯವಾಗಿ ನಾವು ಸಹೋದರ ಸಭೆಯ ವಿಶ್ವಾಸಿಗಳು ಅದನ್ನ ಮಾಡುವುದರಲ್ಲಿ ಹೆಸರುವಾಸಿ. 1 Timothy 2:12, please read that. 1 Timothy 2:12. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ, ಅವರು ಮೌನವಾಗಿರಬೇಕು. 1 Corinthians 14:34. 1 ಕೊರಿಂಥ 14ನೇ ಅಧ್ಯಾಯ 34ನೇ ವಚನ. ದೇವಜನರ ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ. Now I will have something to explain about that little later. ನಾನು ಈ ಕುರಿತಾಗಿ ನಿಮಗೆ ನಂತರ ವಿವರವನ್ನ ಕೊಡುತ್ತೇನೆ. In a Christendom today, these principles are grossly violated. ನಾವು ಈಗ ಕ್ರೈಸ್ತರ ಮಧ್ಯದಲ್ಲಿ, ಕ್ರೈಸ್ತರ ಪ್ರಪಂಚದಲ್ಲಿ ನಾವು ನೋಡುವಾಗ ಈ ಒಂದು ಸಾಮಾನ್ಯವಾದ ನಿಯಮಗಳು ಮುರಿಯಲ್ಪಡುವುದನ್ನು ನಾವು ನೋಡುತ್ತೇವೆ. The word of God gives very clear reason why women are not to exercise authority in the church. ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ಯಾಕೆ ಸ್ತ್ರೀಯರು ಪುರುಷನ ಮೇಲೆ ಅಥವಾ ಸಭೆಯಲ್ಲಿ ಅಧಿಕಾರ ನಡೆಸಬಾರದು ಎಂಬುದಾಗಿ. Because Eve was deceived easily by Satan. ಯಾಕಂದರೆ ಹವ್ವಳು ಸೈತಾನನಿಂದ ಆಕೆಯು ಸುಲಭವಾಗಿ ಮೋಸ ಮಾಡಲ್ಪಟ್ಟಳು. 1 Corinthians 14:40 says, God is a God of order, not of confusion. ಗಲಿಬಿಲಿಗೆ ಕಾರಣನಲ್ಲ. God is a God of order. ನಾವು 1 ಕೊರಿಂಥ 14ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ದೇವರು 14ನೇ ಅಧ್ಯಾಯ 40ರಲ್ಲಿ ನಾವು ನೋಡುವಾಗ ದೇವರು ಆತನು ಕ್ರಮದಿಂದ ನಡೆಸುವಂತ ದೇವರು, ಕ್ರಮದ ದೇವರು, ಆತನು ಗಲಿಬಿಲಿಗೆ ಕಾರಣನಲ್ಲ ಎಂದು ನೋಡುತ್ತೇವೆ. When you even look at Godhead, we see God the Father and God the Son. ನಾವು ದೇವರ ಆ ಒಂದು ದೈವತ್ವದಲ್ಲಿರುವ ಕ್ರಮ ನೋಡುವಾಗ, ದೈವತ್ವದಲ್ಲಿರುವ ಕ್ರಮವನ್ನು ನಾವು ನೋಡುವಾಗ ತಂದೆಯಾದ ದೇವರು, ಅದರ ಕೆಳಗೆ ಯೇಸು ಕ್ರಿಸ್ತನನ್ನ ನಾವು ನೋಡುತ್ತೇವೆ. but we know there is no superiority or inferiority. Jesus said, I and the Father are one. ಆದರೆ ಅಲ್ಲಿ ಯಾರು ಯಾರಿಗಿಂತ ಶ್ರೇಷ್ಠರು ಎಂಬುದಾಗಿ ಪ್ರಶ್ನೆ ಬರುವುದಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಹೇಳಿದಂತ ಮಾತು, ನಾನು ತಂದೆಯು ಒಂದೇ ಆಗಿದ್ದೇವೆ ಎಂದು ಹೇಳಿದನು. The same principle applies to man and woman. A man is given a priority, not superiority, and woman not an inferiority, but it's the order. ಆದರೆ ನಾವು ನೋಡುವಾಗ ಅದೇ ಕ್ರಮವಾಗಿ ಸ್ತ್ರೀಯು ಕೂಡ, ಪುರುಷನು ಕೂಡ ಸ್ತ್ರೀಗಿಂತ ಆತನು ಶ್ರೇಷ್ಠನಲ್ಲ, ಹಾಗೆ ಸ್ತ್ರೀಯು ಕೂಡ ಪುರುಷನಿಗಿಂತ ಕಡಿಮೆ ಅಲ್ಲ. ಆದರೆ ಪುರುಷನಿಗೆ ಪ್ರಾಮುಖ್ಯತೆಯು ಕೊಡಲ್ಪಟ್ಟಿದೆ ಅಷ್ಟೇ. Now we just read about women being silent in the church. ನಾವು ಈಗ ತಾನೇ ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು ಎಂಬುದರ ಕುರಿತು ಓದುತ್ತಾ ಬಂದೆವು.
According to the word of God, a woman doing public speaking when men are there, it's a shameful thing. ದೇವರ ವಾಕ್ಯದ ಪ್ರಕಾರ ಸ್ತ್ರೀಯು ಪುರುಷರ ಮಧ್ಯದಲ್ಲಿ ಸಾರ್ವಜನಿಕವಾಗಿ ಮಾತನಾಡುವಂಥದ್ದು, ಸಭೆಯಲ್ಲಿ ಮಾತನಾಡುವಂಥದ್ದು ಅದು ಅಗೌರವವಾದದ್ದು ಎಂದು ನೋಡುತ್ತೇವೆ. But we seldom understand that silence is only before man, it's not before God. ಆದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಸಂಗತಿ ಏನಾಗಿದೆ ಎಂದರೆ ಸ್ತ್ರೀಯು ಆಕೆಯು ಪುರುಷನ ಮುಂದೆ ಮಾತ್ರ ಮೌನವಾಗಿರಬೇಕು, ಆದರೆ ದೇವರ ಮುಂದೆ ಮೌನವಾಗಿರುವ ಅವಶ್ಯಕತೆ ಇಲ್ಲ. I say like this, a woman can speak all she wants in the church. ನಾನು ಈ ರೀತಿ ಹೇಳುತ್ತೇನೆ, ಸ್ತ್ರೀಯು ತನಗೆ ಬೇಕಾದದ್ದೆಲ್ಲವನ್ನೂ ಸಭೆಯಲ್ಲಿ ಮಾತನಾಡಲಿಕ್ಕೆ ಅಧಿಕಾರ ಉಂಟು. Because God hears her heart. ಯಾಕಂದರೆ ದೇವರು ಅವಳ ಮನಸ್ಸನ್ನ ಕೇಳುವಂತವನಾಗಿರುತ್ತಾನೆ. Many women came to the Lord when he was in this world. They came to his feet. They anointed him with oil, but they never said a word, and the Lord valued them and honored those sisters. ಯೇಸು ಸ್ವಾಮಿ ಆತನು ಭೂಮಿಯ ಮೇಲೆ ಇದ್ದಾಗ ಅನೇಕ ಸ್ತ್ರೀಯರು ಆತನ ಬಳಿಗೆ ಬಂದರು, ಆತನ ಪಾದಗಳ ಬಳಿಯಲ್ಲಿ ಕೂತುಕೊಂಡರು. ಅನೇಕರು ಆತನ ಪಾದಗಳಿಗೆ ಸುಗಂಧ ದ್ರವ್ಯವನ್ನು ಹಚ್ಚುವುದನ್ನು ನಾವು ನೋಡುತ್ತೇವೆ. ಆದರೆ ಯಾವ ಸ್ತ್ರೀಯು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಆಕೆಯು ಮಾತನಾಡುವುದನ್ನು ನಾವು ಅಲ್ಲಿ ನೋಡುವುದಿಲ್ಲ. ಅಂತಹ ಸ್ತ್ರೀಯರನ್ನ ಯೇಸು ಸ್ವಾಮಿ ಗೌರವಿಸುವುದನ್ನು ನಾವು ನೋಡುತ್ತೇವೆ. 1 Samuel 1:12 and 13 talks about a woman who spoke to the Lord before Eli. The priest was watching. 1 Samuel 1:12 and 13. We can read that. 1 ಸಮುವೇಲ 1ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನಾವು ನೋಡುವಾಗ ಒಬ್ಬ ಸ್ತ್ರೀಯು ದೇವರ ಮುಂದೆ ತನ್ನ ಹೃದಯದಲ್ಲಿ ಮಾತನಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಏನೂ ಮಾತನಾಡದೇ ಇರುವುದನ್ನು ಅಲ್ಲಿ ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದ. ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ. So we need to understand that when woman's silence is only for the man's ears, it is not for God's ears. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು ಏನೆಂದರೆ ಸ್ತ್ರೀಯರ ಮೌನ ಅದು ಪುರುಷನ ಕಿವಿಗೆ ಮಾತ್ರ, ಆದರೆ ದೇವರ ಕಿವಿಗೆ ಅದು ಮೌನವಲ್ಲ. God hears your prayer, your worship, everything when you come to worship. ಆದ್ದರಿಂದ ದೇವರು ನೀವು ಆರಾಧನೆಗಾಗಿ ಕೂಡಿ ಬರುವಾಗ ನೀವು ಹೇಳುವಂಥದ್ದು, ನೀವು ಆತನನ್ನು ಸ್ತುತಿಸುವಂತಹ ಎಲ್ಲಾ ಪದಗಳನ್ನು ಆತನು ಕೇಳಿಸಿಕೊಳ್ಳುವಂತವನಾಗಿರುತ್ತಾನೆ. So you don't need to say that in the brethren assemblies our sisters don't worship. Just because you don't speak audibly doesn't make any difference before God. ಆದ್ದರಿಂದ ನೀವು ಸಹೋದರ ಸಭೆಗಳಲ್ಲಿ ಸ್ತ್ರೀಯರು ದೇವರನ್ನ ಆರಾಧಿಸುವುದಿಲ್ಲ, ಸ್ತುತಿಸುವುದಿಲ್ಲ ಎಂಬುದಾಗಿ ಹೇಳಬಾರದು. ಯಾಕೆಂದರೆ ಸ್ತ್ರೀಯು ಮೌನವಾಗಿರುತ್ತಾಳೆ, ಕೇಳುವ ಹಾಗೆ ಆರಾಧಿಸುವುದಿಲ್ಲ ಎಂದ ಮಾತ್ರಕ್ಕೆ ಆಕೆಯು ಆರಾಧಿಸುವುದೇ ಇಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಾರದು. In Mark 14 verse 3 to 9, you don't need to read there. We read about a sister and how she worshipped the Lord without a word, and how the Lord praised her and said, wherever the gospel will be preached all over the world, what she did will also be mentioned. ನಾವು ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ಅಧ್ಯಾಯ 3ರಿಂದ 9ನೇ ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ಸ್ತ್ರೀಯು ಕರ್ತನನ್ನ ಸ್ತುತಿಸುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಆಕೆ ಒಂದು ಮಾತನ್ನಾದರೂ ಆಡುವುದಿಲ್ಲ. ಆದ್ದರಿಂದ ಯೇಸು ಸ್ವಾಮಿ ಆಕೆ ವಿಷಯದಲ್ಲಿ ಹೇಳುತ್ತಾನೆ, ನನ್ನ ಸುವಾರ್ತೆಯು ಎಲ್ಲಿ ಸಾರಲ್ಪಡುತ್ತದೋ ಅಲ್ಲೆಲ್ಲವೂ ನಿನ್ನ ವಿಷಯವಾಗಿ ಜನರು ಮಾತಾಡುತ್ತಾರೆ ಎಂಬುದಾಗಿ. What an honor that sister received. Not only then, even today we speak about that sister, what she has done to the Lord. ಆ ಸ್ತ್ರೀಯು ಮಾಡಿದಂಥ ಆ ಕಾರ್ಯವು ಎಂಥ ಅದ್ಭುತವಾದಂತಹ ಕಾರ್ಯ ನೋಡಿ. ಆಕೆಯು ಮಾಡಿದಂಥ ಕಾರ್ಯವನ್ನು ನಾವು ಎಂದಿಗೂ ಕೂಡ ನಾವು ಆಕೆ ಕುರಿತಾಗಿ ಮಾತಾಡುವಂತವರಾಗಿದ್ದೇವೆ. Now remember what Judas said at that place. He said, why is this waste?
ಅಲ್ಲಿ ಇಸ್ಕರಿಯೂತ ಯೂದನು ಏನು ಮಾತನ್ನ ಹೇಳಿದನು ಎಂಬುದಾಗಿ ನಾವು ನೆನೆಸಿಕೊಳ್ಳೋಣ. ಯಾಕೆ ಈ ವ್ಯರ್ಥವಾದಂತಹ ವ್ಯಯ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡುತ್ತೇವೆ. But at the end, his life was wasted. He went and hanged himself and died. His whole life was a waste, not what the sister has done. ಆದರೆ ನಾವು ಅಂತ್ಯದಲ್ಲಿ ನಾವು ನೋಡುವಾಗ ಇಸ್ಕರಿಯೋತ್ ಯೂದನ ಜೀವಿತವೇ ಅದು ವ್ಯರ್ಥವಾಗಿ ಹೋಯಿತು. ಆತನು ಹೋಗಿ ನೇಣು ಹಾಕಿಕೊಂಡು ಸತ್ತನು. ಆತನ ಸಂಪೂರ್ಣ ಜೀವಿತವು ಅದು ವ್ಯರ್ಥವಾಗಿದ್ದುದನ್ನು ನಾವು ನೋಡುತ್ತೇವೆ. ಆದರೆ ಆ ಸ್ತ್ರೀಯ ಜೀವಿತವು ಅದು ವ್ಯರ್ಥವಾಗಲಿಲ್ಲ. Sisters, what can you do in our assemblies, in our homes? ಆದ್ದರಿಂದ ಸಹೋದರಿಯರೇ, ನೀವು ನಮ್ಮ ಕುಟುಂಬದಲ್ಲಿ ಮತ್ತು ಸಭೆಗಳಲ್ಲಿ ಏನೇನು ಕಾರ್ಯಗಳನ್ನು ಮಾಡಬಹುದು? We just looked at 1 Timothy chapter 2, 9 to 15. There are a lot of things they can do. ನಾವು ಈಗ ತಾನೇ 1 ತಿಮೋತಿ 2ನೇ ಅಧ್ಯಾಯ 9 to 15. 9ರಿಂದ 15ನೇ ವಚನದವರೆಗೆ ನಾವು ನೋಡಿಕೊಳ್ಳುವಾಗ ಏನೇನು ಕಾರ್ಯಗಳನ್ನು ಮಾಡಬಹುದು ಎಂಬುದಾಗಿ ಅಲ್ಲಿ ನೋಡಿದೆವು. It says they can adorn themselves with proper clothing. ಅಲ್ಲಿ ನಾವು ನೋಡುವಾಗ ಸ್ತ್ರೀಯು ಮರ್ಯಾದೆಗೆ ತಕ್ಕಂತ ಉಡುಪಿನಿಂದ ತನ್ನನ್ನು ಅಲಂಕರಿಸಿಕೊಳ್ಳಬಹುದು ಎಂಬುದಾಗಿ ಅಲ್ಲಿ ನೋಡಿದೆವು. They can adorn themselves with good works. ತನ್ನ ಸತ್ಕ್ರಿಯೆಗಳಿಂದ ಅಲಂಕರಿಸಿಕೊಳ್ಳಬಹುದು ಎಂದು ಅಲ್ಲಿ ನೋಡುತ್ತೇವೆ. With godliness, devara bhayabhakti. ಮತ್ತು ದೇವರ ಭಯಭಕ್ತಿಯಿಂದ ತಮ್ಮನ್ನು ಅಲಂಕರಿಸಿಕೊಳ್ಳಬಹುದು. They can receive instructions from the meeting. ಅವರು ಸಭೆಗಳಲ್ಲಿ ನಿರ್ದೇಶನಗಳನ್ನ ಹೊಂದಿಕೊಳ್ಳಬಹುದು. They have a beautiful submissive role, which is the same role Jesus Christ took when he came to this world. ಅವರಿಗೆ ಸುಂದರವಾದಂತಹ ವಿಧೇಯತ್ವದ ಒಂದು ಪಾತ್ರವು ಕೊಡಲ್ಪಟ್ಟಿದೆ. ಅದೇ ವಿಧೇಯತ್ವದ ಪಾತ್ರವನ್ನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಆತನು ವಹಿಸಿದ್ದನ್ನು ನಾವು ನೋಡುತ್ತೇವೆ. Bearing children, if God gives you children, bearing them. ನಿಮಗೆ ದೇವರು ಮಕ್ಕಳನ್ನ ಆಶೀರ್ವದಿಸಿ ಕೊಡುವವನಾದರೆ ಆ ಮಕ್ಕಳನ್ನ ಹೇರುವುದು ಕೂಡ ನಿಮ್ಮ ಪಾತ್ರವಾಗಿದೆ. In faith and love, you can be a tremendous example. ನಂಬಿಕೆಯಲ್ಲಿ ಮತ್ತು ಪ್ರೀತಿಯಲ್ಲಿ ನೀವು ಅತ್ಯುತ್ತಮ ಉದಾಹರಣೆಯಾಗಿರಲಿಕ್ಕೆ ಸಾಧ್ಯ. First Peter 3 says, even if your husband is not a believer, that doesn't mean that she married an unbeliever. That's not what it means. If your husband is not a believer, without word by your life, that person can come to faith. 1 ಪೇತ್ರ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸ್ತ್ರೀಗೆ ಹೇಳುವಂಥದ್ದೇನೆಂದರೆ, ಒಂದು ವೇಳೆ ನಿನ್ನ ಗಂಡನು ಆತನು ನಂಬಿಕೆಯಲ್ಲಿ ಇಲ್ಲದೆ ಹೋದರೂ, ಆತನು ಅವಿಶ್ವಾಸಿಯಾದರೂ ಕೂಡ ನಿನ್ನ ಸತ್ಕ್ರಿಯೆಗಳಿಂದ, ನಿನ್ನ ಒಳ್ಳೆಯ ಕಾರ್ಯಗಳಿಂದ ಆತನು ನಂಬಿಕೆಗೆ ಬಂದಾನು. ಆದ್ದರಿಂದ ಒಳ್ಳೆಯದನ್ನು ಮಾಡುವುದನ್ನ ಬಿಟ್ಟು ಬಿಡುವುದರಲ್ಲಿ ನೀವು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಎಂಬುದಾಗಿ ಹೇಳುತ್ತಾನೆ. No, that's not talking about a believing sister marrying an unbeliever. That's not what it means. ಅಲ್ಲಿ ಒಬ್ಬ ವಿಶ್ವಾಸಿಯಾದಂತಹ ಸಹೋದರಿ ಅವಿಶ್ವಾಸಿಯಾದಂತಹ ಒಬ್ಬ ವ್ಯಕ್ತಿಯನ್ನು ಮದುವೆ ಮಾಡಿಕೊಳ್ಳುವುದರ ವಿಷಯದಲ್ಲಿ ಮಾತನಾಡುತ್ತಿಲ್ಲ. So the Bible is very clear. A believer should not be unequally yoked with an unbeliever. ಯಾಕೆಂದರೆ ಸತ್ಯವೇದವು ಅದು ಸ್ಪಷ್ಟವಾಗಿ ಹೇಳುವಂತದ್ದಾಗಿರುತ್ತದೆ. ಒಬ್ಬ ವಿಶ್ವಾಸಿಯು ಅವಿಶ್ವಾಸಿಯೊಟ್ಟಿಗೆ ಸೇರಿಕೊಂಡು ಇಜ್ಜೋಡಾಗಬಾರದು ಎಂದು ಅಲ್ಲಿ ಹೇಳುವುದನ್ನು ನೋಡುತ್ತೇವೆ. But there it is a case where after marriage the woman became a believer, but the man is not a believer. ಆದರೆ ಇಲ್ಲಿ ತಿಳಿಸಿರುವಂತಹ ಸಂಗತಿ ಏನೆಂದರೆ, ಈ ಒಂದು ಪ್ರಕರಣದಲ್ಲಿ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಅವಿಶ್ವಾಸಿಯಾಗಿದ್ದಂಥ ಸ್ತ್ರೀಯು ಅವಳು ರಕ್ಷಣೆಗೆ ಬಂದ ನಂತರ ಅವಿಶ್ವಾಸಿಯಾಗಿರುವ ತನ್ನ ಗಂಡನನ್ನ ದೇವರ ಕಡೆಗೆ ನಡೆಸುವುದರ ವಿಷಯದಲ್ಲಿ ಮಾತ್ರ ಮಾತನಾಡುತ್ತಿದೆ. Through her behavior and respectful behavior, that is what is her beauty according to 1 Peter 3. 1 ಪೇತ್ರ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆಕೆಯು ತನ್ನ ಸತ್ಕ್ರಿಯೆಗಳಿಂದ, ತನ್ನ ಒಳ್ಳೆಯ ನಡವಳಿಕೆಯಿಂದ ಆಕೆಯು ನಿಜವಾದಂತಹ ಸೌಂದರ್ಯವತಿಯಾಗಿ ಕಾಣಿಸಿಕೊಳ್ಳಬಹುದು, ತನ್ನ ಗಂಡನನ್ನ ದೇವರ ಕಡೆ ನಡೆಸಬಹುದು ಎಂದು ನೋಡುತ್ತೇವೆ. Proverbs 31:10 calls a woman a jewel. A wife that honors God is a jewel. No man is told a jewel. Only a woman is referred to as a jewel. ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಸ್ತ್ರೀಯ ಕುರಿತಾಗಿ ಆಕೆಯು ಒಂದು ಬಹು ಬೆಲೆಯುಳ್ಳಂತಹ ಒಂದು ರತ್ನಕ್ಕೆ ಹೋಲಿಸಿರುವುದನ್ನು ನಾವು ನೋಡುತ್ತೇವೆ.
ಅಂದರೆ ಗುಣವತಿಯಾದಂತಹ ಸ್ತ್ರೀಯು ಆಕೆಯು ಅವಳಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ ಹೇಳುವುದನ್ನ ನಾವು ನೋಡುತ್ತೇವೆ. ಯಾವ ಪುರುಷನ ವಿಷಯದಲ್ಲಿಯೂ ಹವಳಕ್ಕೆ ಅಥವಾ ಮುತ್ತುಗಳಿಗೆ ಹೋಲಿಸಿರುವುದನ್ನು ನಾವು ನೋಡುವುದಿಲ್ಲ. I want all my sisters to know what value God gives you if you are a godly woman. ನನ್ನ ಸಹೋದರಿಯರಾದ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ನಾನು ಬಯಸುವುದೇನೆಂದರೆ, ದೇವರು ನಿಮಗೆ ದೇವಭಕ್ತೆಯರಾದಂಥ ನಿಮಗೆ ಕೊಟ್ಟಿರುವಂತಹ ಆ ಮೌಲ್ಯ ಏನು ಎಂಬುದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. Of course, the world does not value this submission part of it, and we know that the world looks down at submission. ನಾವು ಲೋಕದಲ್ಲಿ ನಾವು ನೋಡುವಾಗ ಅಧೀನದಲ್ಲಿರಬೇಕು ಎಂಬಂತ ಈ ಮಾತನ್ನ ಲೋಕವು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದರೆ ಅಧೀನದಲ್ಲಿರಬೇಕು ಎಂಬಂತಹ ಮಾತು ಅದು ಲೋಕಕ್ಕೆ ಇಷ್ಟವಿಲ್ಲ. Society in general does not accept this, so the confusion is happening in the world. ಯಾಕಂದರೆ ಸಮಾಜವು ಸಾಮಾನ್ಯವಾಗಿ ಈ ಒಂದು ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಸ್ವೀಕರಿಸಿಕೊಳ್ಳುವುದಿಲ್ಲ. ಆದ್ದರಿಂದಲೇ ಈ ಲೋಕದಲ್ಲಿ ಇರುವಂತಹ ಇಷ್ಟೊಂದು ಗಲಿಬಿಲಿಯನ್ನು ನಾವು ನೋಡುತ್ತೇವೆ. But this is the biblical truth that all brothers and sisters need to understand and happily obey that. ಆದರೆ ಸತ್ಯವೇದದ ನಿಜ ಗೂಢಾರ್ಥ ಒಳಾರ್ಥ ಏನು ಎಂಬುದಾಗಿ ನಾವು ನೋಡುವಾಗ ಸ್ತ್ರೀ ಪುರುಷರಿಬ್ಬರೂ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಂತೋಷದಿಂದ ಸ್ವೀಕರಿಸುವವರಾಗಬೇಕು. The unbelieving woman of the world has to fight for their equality. ನಂಬಿಕೆ ಇಲ್ಲದಂತಹ ಸ್ತ್ರೀಯರು ಈ ಲೋಕದಲ್ಲಿ ತಮಗೆ ಸಮಾನತೆಗಾಗಿ ಅವರು ಹೋರಾಡುವಂತವರಾಗಿರುತ್ತಾರೆ. But we don't need to do that because we are already equal in God's sight and very valuable. ಆದರೆ ನಾವು ಕ್ರೈಸ್ತ ಸ್ತ್ರೀಯರು ಸಮಾನತೆಗಾಗಿ ಹೋರಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಈಗಾಗಲೇ ದೇವರ ದೃಷ್ಟಿಯಲ್ಲಿ ಸ್ತ್ರೀ ಪುರುಷರಿಬ್ಬರು ಸಮಾನರಾಗಿದ್ದಾರೆ. Woman's role is not one of inferiority but of dependence on her husband. Pardon me, uncle. Would you please repeat it? A woman's place is not one of inferiority but of dependence on her husband. ಸ್ತ್ರೀಯ ಪಾತ್ರ ಅದು ಒಂದು ಕನಿಷ್ಠವಾದಂತಹ ಅಥವಾ ಕೀಳಾದಂತಹ ಪಾತ್ರವಲ್ಲ, ಆದರೆ ಆಕೆಯು ತನ್ನ ಗಂಡನನ್ನ ಅವಲಂಬಿಸುವಂತವಳಾಗಿರುತ್ತಾಳೆ. She is a helpmate. ಆಕೆಯು ಸಹಕಾರಿಣಿ. She is a counterpart of man. ಆಕೆಯು ಪುರುಷನ ಭಾಗವಾಗಿದ್ದಾಳೆ. He is a completion of man. ಆಕೆಯು ಪುರುಷನ ಪರಿಪೂರ್ಣತೆಗೆ ಕಾರಣಳಾಗಿದ್ದಾಳೆ. Such a person is never considered inferior. ಅಂಥ ವ್ಯಕ್ತಿಯನ್ನ ಎಂದಿಗೂ ನಾವು ಕೀಳು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. Inferiority and superiority have no place when speaking of a godly man and woman. ಕೀಳು ಅಥವಾ ಶ್ರೇಷ್ಠರು ಎಂಬಂತ ಮಾತು ದೇವಭಕ್ತಿಯರ ಕುರಿತಾಗಿ ಮಾತನಾಡುವಾಗ ಬರುವುದೇ ಇಲ್ಲ. A woman's attempt to act the part of a man is a sorry decline in womanhood. Pardon me, uncle. A woman is attempting to play the part of a man is a decline in womanhood. ಒಬ್ಬ ಸ್ತ್ರೀಯು ಪುರುಷನ ಪಾತ್ರವನ್ನ ತಾನು ವಹಿಸಬೇಕು ಎಂಬುದಾಗಿ ಪ್ರಯತ್ನಿಸುವಂಥದ್ದು ಆಕೆಯ ಸ್ತ್ರೀಯತ್ವದ ಆ ಒಂದು ಕೆಳಮಟ್ಟವನ್ನು ತೋರಿಸುವಂತದ್ದಾಗಿರುತ್ತದೆ. That's what happened in the Garden of Eden. ಅದೇ ಏದೆನ್ ವನದಲ್ಲಿ ಆದಂತಹ ಸಂಗತಿ. So our sisters have a tremendous role and purpose in God's plan. ಆದ್ದರಿಂದ ಸ್ತ್ರೀಯರಿಗೆ ದೇವರ ಯೋಜನೆಯಲ್ಲಿ ಒಂದು ಅತ್ಯದ್ಭುತವಾದಂತಹ ಪಾತ್ರವು ಕೊಡಲ್ಪಟ್ಟಿದೆ. Titus chapter 2 verse 3 to 5 very clearly says what is God's best for a woman. ತೀತನ ಪತ್ರಿಕೆ 2ನೇ ಅಧ್ಯಾಯ 3ರಿಂದ 5ನೇ ವಚನದಲ್ಲಿ ನಾವು ನೋಡುವಾಗ ಸ್ತ್ರೀಗೆ ಯಾವುದು ಅತ್ಯುತ್ತಮವಾದಂಥದ್ದು ಎಂಬುದನ್ನು ನಾವು ಅಲ್ಲಿ ನೋಡುತ್ತೇವೆ. Let's please read those verses. ತೀತನ ಪತ್ರಿಕೆ 2ನೇ ಅಧ್ಯಾಯ 3 to 5. 3ರಿಂದ 7ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. 3 to 5. 3ರಿಂದ 5ನೇ ವಚನ.
ದೇವಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರೂ ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. What a tremendous role that God has given to a godly woman. ದೇವಭಕ್ತಿಯಾದಂತಹ ಸ್ತ್ರೀಗೆ ದೇವರು ಕೊಟ್ಟಿರುವಂತಹ ಅದ್ಭುತವಾದಂತಹ ಪಾತ್ರವನ್ನ ಇಲ್ಲಿ ನಾವು ನೋಡುತ್ತೇವೆ. If older sisters are listening to me, I want to remind you the God-given responsibility of you to teach the younger women in your assembly. ಹಿರಿಯರಾದಂತಹ ಸ್ತ್ರೀಯರು ನನ್ನ ವಾಕ್ಯವನ್ನ ಕೇಳುವಂಥವರಾಗಿದ್ದರೆ ನಿಮಗೆ ದೇವರು ಕೊಟ್ಟಿರುವಂತಹ ಜವಾಬ್ದಾರಿ ಏನೆಂದರೆ ನಿಮ್ಮ ಸಭೆಯಲ್ಲಿ ಇರುವಂತಹ ಪ್ರಾಯಸ್ಥೆಯರಾದಂತಹ ಸ್ತ್ರೀಯರನ್ನ ನೀವು ಬಲಪಡಿಸುವಂಥದ್ದು, ದೇವರ ವಾಕ್ಯದಲ್ಲಿ ಬೋಧಿಸುವಂಥದ್ದೇ ಆಗಿದೆ. Who has to teach the young women, young sisters about family life? Is it the elders? ಯೌವನಸ್ಥೆಯರಾದಂತಹ ಸ್ತ್ರೀಯರಿಗೆ ಕುಟುಂಬ ಜೀವಿತದ ಕುರಿತಾಗಿ ಬೋಧಿಸುವಂತಹ ಪಾತ್ರ ಯಾರದ್ದಾಗಿದೆ? ಅದು ಸಭಾ ಹಿರಿಯರ ಪಾತ್ರವೇ? Not at all. ಇಲ್ಲವೇ ಇಲ್ಲ. The elders have to teach the doctrines, the right teaching, rightly dividing the word of God. But family life has to be taught by the elderly sisters in our assemblies. That is their teaching role before the younger sisters. ಸಭಾ ಹಿರಿಯರ ಪಾತ್ರ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದ ಸರಿಯಾದಂತಹ ಸ್ವಸ್ಥ ಬೋಧನೆಯನ್ನ ಬೋಧಿಸುವಂಥದ್ದು, ವಿಭಾಗಿಸಿ ಹೇಳಿಕೊಡುವಂಥದ್ದಾಗಿದೆ ಸತ್ಯವೇದವನ್ನ. ಆದರೆ ಕುಟುಂಬದ ಕುರಿತಾಗಿ ಸ್ತ್ರೀಯರಿಗೆ, ಯೌವನಸ್ಥರಾದಂತಹ ಸ್ತ್ರೀಯರಿಗೆ ಹೇಳುವಂತಹ ಪಾತ್ರ ಅದು ಹಿರಿಯರಾದಂತಹ ಸ್ತ್ರೀಯರ ಪಾತ್ರವಾಗಿದೆ. It's a very important role for an older, mature sister. ಹಿರಿಯರಾದಂತಹ ಮತ್ತು ಪರಿಪೂರ್ಣರಾದಂತಹ ಸ್ತ್ರೀಯರಿಗೆ ಕೊಟ್ಟಿರುವಂತಹ ಪಾತ್ರ ಏನಾಗಿದೆ ಎಂದರೆ ನಿಮಗೆ ಅದು ಯೌವನಸ್ಥ ಸ್ತ್ರೀಯರಿಗೆ ಬೋಧಿಸುವಂಥದ್ದೇ ಆಗಿದೆ. We lack that many times in our assemblies. ನಮ್ಮ ಸಭೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದರ ಕೊರತೆಯನ್ನು ನಾವು ನೋಡುತ್ತೇವೆ. You take those younger sisters under your wing and teach them how meetings together in their house. You gather those younger sisters and teach them about wonderful family life. That will be a great investment you can do into young girls' life. ಆ ಯೌವನಸ್ಥರಾದಂಥ ಸ್ತ್ರೀಯರನ್ನ ನಿಮ್ಮ ರೆಕ್ಕೆಗಳ ಕೆಳಗೆ ತೆಗೆದುಕೊಳ್ಳುವವರಾಗಿ ಅವರ ಕುಟುಂಬಗಳಲ್ಲಿ ಮತ್ತು ಸಭೆಗಳಲ್ಲಿ ಕೂಟಗಳನ್ನು ಏರ್ಪಡಿಸುವವರಾಗಿ ಅವರಿಗೆ ದೇವರ ವಾಕ್ಯವನ್ನ ಮತ್ತು ಕುಟುಂಬದ ಕುರಿತಾಗಿ ಬೋಧಿಸುವವರಾಗಿರಬೇಕು ನೀವು. When we have marriages in our midst these days, ನಮ್ಮ ಮಧ್ಯಗಳಲ್ಲಿ ಈಗ ಮದುವೆಯು ಸಂಭವಿಸುವಾಗ I have seen it in my own children. When the girls go, in the morning they go to a beauty parlor. There is a worldly people decorating them, making them more beautiful. I have seen it worse in America. I have seen it here. I often wonder, where are the elderly sisters in our midst? Why don't they come together to beautify their sister in a God-honoring way? ನಾನು ನನ್ನ ಹೆಣ್ಣು ಮಕ್ಕಳ ವಿಷಯದಲ್ಲಿಯೇ ನಾನು ನೋಡಿದ್ದೇನೆ. ಮದುವೆಯ ದಿನಗಳಲ್ಲಿ ಅವರು ಬ್ಯೂಟಿ ಪಾರ್ಲರ್ಗೆ ಹೋಗುವಂಥವರಾಗಿರುತ್ತಾರೆ ಮತ್ತು ಲೋಕದ ಸ್ತ್ರೀಯರು ಅವರನ್ನು ಅಲಂಕರಿಸಿ ಗಂಟೆಗಟ್ಟಲು ಅಲ್ಲಿ ತಾಸುಗಟ್ಟಲೆ ಅಲ್ಲಿ ತಮ್ಮನ್ನು ಅಲಂಕರಿಸಿಕೊಳ್ಳುವಂಥವರಾಗಿರುತ್ತಾರೆ. ಅದು ಅಮೆರಿಕದಲ್ಲಿ ಇನ್ನೂ ಹೆಚ್ಚು ನಡೆಯುವುದನ್ನು ನಾನು ನೋಡಿದ್ದೇನೆ. ಆಗ ನನಗೆ ಅನ್ನಿಸುವಂತಹ ಸಂಗತಿ ಏನೆಂದರೆ, ಯಾಕೆ ಎಲ್ಲಿ ಈ ಸ್ತ್ರೀಯರು, ಹಿರಿಯರಾದಂತಹ ದೇವಭಕ್ತರಾದಂತಹ ಸ್ತ್ರೀಯರು ಮುಂದೆ ಬಂದು ದೇವರ ವಾಕ್ಯಕ್ಕೆ ತಕ್ಕ ಹಾಗೆ ಆ ಯೌವನಸ್ಥ ಸ್ತ್ರೀಯನ್ನ, ಆ ಮದುಮಗಳನ್ನ ಯಾಕೆ ಅಲಂಕರಿಸುವುದಿಲ್ಲ ಎಂಬುದಾಗಿ ಪ್ರಶ್ನೆ ಮೂಡುತ್ತದೆ. I hope all my older sisters are listening to what I'm telling. If there is a marriage of a young girl in your assembly, you older sisters, go beautify them as much you can do, and you can save money. You can save all that thing that happens which doesn't look good, and our older sisters can come and beautify that sister in a God-honoring way. Take that as a challenge and come forward and take care of your younger girls.
ನಾನು ನಮ್ಮ ಹಿರಿಯರಾದಂತಹ ಸ್ತ್ರೀಯರಿಗೆ ಅದೇ ಆಗಿರುತ್ತೇನೆ. ಸಹೋದರಿಯರಾದಂತಹ ನೀವು ಅಂತಹ ಮದುವೆ ಆಗುವಂತಹ ಆ ಮದುಮಗಳು ಯೌವನಸ್ಥ ಮಗಳಿಗೆ ಅಲಂಕರಿಸುವವರಾಗಿ ಮುಂದಕ್ಕೆ ಬರಬೇಕು. ಅದರಿಂದ ಸಮಯವೂ ಉಳಿಯುತ್ತದೆ, ಹಣವೂ ಉಳಿಯುವಂಥದ್ದಾಗಿರುತ್ತದೆ. ಮತ್ತು ಲೋಕದ ಜನರು ಅಲಂಕರಿಸುವ ಹಾಗೆ ನೀವು ಅಲಂಕರಿಸದೆ ದೇವವಾಕ್ಯಕ್ಕೆ ಸರಿಯಾದ ರೀತಿಯಲ್ಲಿ ಆ ಮಗಳನ್ನ ಅಲಂಕರಿಸುವವರಾಗಿರಬೇಕು. ಇದನ್ನ ನೀವು ಒಂದು ಸವಾಲಾಗಿ ತೆಗೆದುಕೊಂಡು ದೇವರ ಕಾರ್ಯವನ್ನು ಮಾಡಬೇಕೆಂಬುದಾಗಿ ನಾನು ಬಯಸುತ್ತೇನೆ. So next time when you have a marriage in your assembly, in a home, you sisters go and help that young girl, and we will be able to glorify God through that beautification that you do for your younger girls. ನಿಮ್ಮ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ಮದುವೆಯು ಸಂಭವಿಸುವಾಗ ನೀವು ಅಂಥವರ ಮನೆಗಳಿಗೆ ಹೋಗಿರಿ, ಅವರನ್ನ ಅಲಂಕರಿಸಿರಿ. ದೇವರಿಗೆ ಮಹಿಮೆ ತರುವ ರೀತಿ ಆಕೆಯನ್ನು ಅಲಂಕರಿಸುವಾಗ ಅದರಿಂದ ದೇವರಿಗೂ ಮಹಿಮೆ, ನಿಮಗೂ ಒಳ್ಳೆಯ ಗೌರವದ ಹೆಸರು ಸಿಗುವಂತದಾಗಿರುತ್ತದೆ. I hope nobody is offended by what I am saying. I hope you will take it as a challenge for God's glory. ನಾನು ಹೇಳಿದಂಥ ಮಾತು ಯಾರಿಗೂ ಮನಸ್ಸಿಗೆ ನೋವಾಗಲಿಲ್ಲ ಎಂಬುದಾಗಿ ನಾನು ನೆನೆಸುತ್ತೇನೆ. ಈ ಒಂದು ಕಾರ್ಯವನ್ನು ನೀವು ದೇವರ ಮಹಿಮೆಗಾಗಿ ಮಾಡಬೇಕು ಎಂಬುದಾಗಿ ನಾನು ಬಯಸುತ್ತೇನೆ. In Romans chapter 16, Paul has so many sisters that he commends them for their role in God's work. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪೌಲನು ಅನೇಕ ಸ್ತ್ರೀಯರ ಕುರಿತಾಗಿ ಹೊಗಳಿಕೆಯ ಮಾತುಗಳನ್ನು ಆಡುವುದನ್ನು ನಾವು ನೋಡುತ್ತೇವೆ, ಅವರು ದೇವರ ಸೇವೆಗಾಗಿ ಮಾಡಿದಂಥ ಕಾರ್ಯಗಳಿಗಾಗಿ. The early church had so much role for sisters in the early church. ಆದಿ ಸಭೆಯು ಅದು ಸ್ತ್ರೀಯರಿಗೆ ಅನೇಕ ಪಾತ್ರಗಳನ್ನ ಮತ್ತು ಕೆಲಸವನ್ನು ಹೊಂದಿದಂಥ ಸಭೆಗಳಾಗಿದ್ದವು. Verse 1 of chapter 16, Romans 16. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. Now it talks about, we don't know what exactly she did, but she was honored for her role in the church. ಆಕೆಯು ಯಾವ ಕೆಲಸವನ್ನು ಮಾಡಿದಳು ಎಂಬುದಾಗಿ ನಮಗೆ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುವುದಿಲ್ಲ. ಆದರೆ ಆಕೆಯು ಗೌರವಕ್ಕೆ ಯೋಗ್ಯಳಾಗಿದ್ದಳು, ಆಕೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ ಎಂಬುದಾಗಿ ಆತನು ಹೇಳುತ್ತಾನೆ. It is thought that Phoebe is the one who carried this letter of Romans to the Roman church when she went to Rome. It is believed like that. Paul's letter was carried to Rome by her. ಓಕೆ, ಪೌಲನ ಪತ್ರಿಕೆಗಳನ್ನ ಈ ಫಿಬಿ ಅಥವಾ ಫೋಯಿಬೆ ಎಂಬಂಥ ಸ್ತ್ರೀಯು ಆಕೆಯು ರೋಮಾಪುರದ ಸಭೆಗೆ ಕೊಂಡು ಹೊಯ್ದಳು ಎಂಬುದಾಗಿ ಅನೇಕ ಶಾಸ್ತ್ರಜ್ಞರು ಹೇಳುವಂತವರಾಗಿರುತ್ತಾರೆ. She was a helper of many in the church. ಆಕೆಯು ಸಭೆಯಲ್ಲಿದ್ದಂತಹ ಅನೇಕರಿಗೆ ಸಹಕಾರಿಣಿಯಾಗಿ ಸಹಾಯ ಮಾಡುವವಳಾಗಿದ್ದಳು. When it says she was serving the church doesn't mean that she was speaking, violating the other word of God, but she was a helper of many in the church. ಅವಳು ಸಭೆಯ ಸೇವಕಳಾಗಿದ್ದಳು ಎಂಬುದಾಗಿ 1ನೇ ವಚನದಲ್ಲಿ ನಾವು ನೋಡುವಾಗ ಅದರ ಅರ್ಥ ಆಕೆಯು ಮಾತಾಡುವವಳಾಗಿ ಕೆಲಸ ಮಾಡುತ್ತಿದ್ದಳು ಅಥವಾ ಬೋಧಿಸುತ್ತಿದ್ದಳು ಎಂಬುದಾಗಿ ನಾವು ನೋಡುವುದಿಲ್ಲ. ಬದಲಾಗಿ ಆಕೆ ತನ್ನ ಕಾರ್ಯಗಳ ಮೂಲಕ ಅನೇಕರಿಗೆ ಸಹಾಯ ಮಾಡುವವಳಾಗಿದ್ದಳು. One of the greatest role a sister can do is showing mercy and hospitality. ಸ್ತ್ರೀ ಅಥವಾ ಸಹೋದರಿಯರು ಮಾಡಬಹುದಾದಂಥ ಇನ್ನೊಂದು ಗೌರವವಾದಂಥ ಕೆಲಸ ಏನೆಂಬುದಾಗಿ ನಾವು ನೋಡುವಾಗ ಪ್ರೀತಿಯನ್ನು ತೋರಿಸುವುದು ಮತ್ತು ಅತಿಥಿ ಸತ್ಕಾರವನ್ನು ಮಾಡುವಂಥದ್ದು ಆಗಿದೆ. Every home of a believer should be a hospitable home. ಎಲ್ಲಾ ವಿಶ್ವಾಸಿಗಳ ಮನೆಗಳು ಅದು ಅತಿಥಿ ಸತ್ಕಾರದಿಂದ ಕೂಡಿದಂಥ ಮನೆಗಳಾಗಿರಬೇಕು. Hebrews 13:2 talks about it. ಇಬ್ರಿಯದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನ ಅದರ ಬಗ್ಗೆ ಮಾತನಾಡುತ್ತದೆ. Genesis 18:6, when some guests came to Abraham's tent, he ran to and Sarai, and we see her role in that hospitality. ನಾವು ಆದಿಕಾಂಡ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಬ್ರಹಾಮನನ್ನ ಸಂಧಿಸಲಿಕ್ಕೆ ಕೆಲವರು ಪುರುಷರು ಬಂದಾಗ ಆತನು ಓಡಿ ಹೋಗಿ ಸಾರಯಳಿಗೆ
ಆ ಒಂದು ಔತಣವನ್ನು ಸಿದ್ಧಪಡಿಸಲಿಕ್ಕೆ ಹೇಳುವಂಥದ್ದನ್ನು ನಾವು ಅಲ್ಲಿ ನೋಡುತ್ತೇವೆ. In the New Testament, we have the couple Aquila and Priscilla. Ranjan? Yeah, in the New Testament, we have the very wonderful example of Aquila and Priscilla. ನಾವು ಹೊಸ ಒಡಂಬಡಿಕೆಯಲ್ಲಿ ಅತ್ಯಂತ ಉತ್ತಮವಾದಂಥ ಮಾದರಿಯನ್ನ ನಾವು ಅಕ್ವಿಲಾ ಮತ್ತು ಪ್ರಿಸ್ಕಿಲಳ ಕುರಿತಾಗಿ ನಾವು ನೋಡುತ್ತೇವೆ. When it comes to talking about their work, Aquila's name is first, but in caring for others, Priscilla's name comes first. ನಾವು ಅಲ್ಲಿ ನೋಡುವಾಗ ಕಾರ್ಯಗಳನ್ನ ಕೆಲಸಗಳನ್ನ ಮಾಡುವಂತಹ ವಿಷಯ ಬಂದಾಗ ಅಕ್ವಿಲನ ಹೆಸರು ಅಲ್ಲಿ ಮೊದಲದಾಗಿ ಪ್ರಸ್ತಾಪಿಸಿರುವುದನ್ನು ನಾವು ನೋಡುತ್ತೇವೆ. ಆದರೆ ಇತರರಿಗೆ ಸಹಾಯ ಮಾಡುವ ಕೆಲಸ ಬಂದಾಗ ಪ್ರಿಸ್ಕಿಲಳ ಹೆಸರು ಅಲ್ಲಿ ನಮೂದಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. Romans 16:3-5 will read. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3ರಿಂದ 6ರವರೆಗೆ ನಾವು ನೋಡಿಕೊಳ್ಳೋಣ. 3-5. 3ರಿಂದ 5ನೇ ವಚನ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಪೈನೆತನಿಗೆ ವಂದನೆ. Okay, there was a church in their home. ಅವರ ಮನೆಯಲ್ಲಿ ಒಂದು ಸಭೆಯು ನಡೆಸಲ್ಪಡುತ್ತಾ ಇತ್ತು. Just imagine the role of Priscilla in that home church. ಆ ಪ್ರಿಸ್ಕಳ ಆ ಒಂದು ಪಾತ್ರ ಸಭೆಯಲ್ಲಿ ಮನೆಯಲ್ಲಿ ನಡೆಯುತ್ತಿದ್ದಂತಹ ಸಭೆಯಲ್ಲಿ ಏನಾಗಿತ್ತು ಎಂಬುದಾಗಿ ಯೋಚಿಸಿರಿ. Because of all of that, the church was benefited much. ಆ ಎಲ್ಲ ಕಾರ್ಯಗಳಿಂದಾಗಿ ಸಭೆಗೆ ಅದು ಅನುಕೂಲವಾಯಿತು, ಸಹಾಯವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. Would to God that we will have sisters like that who become the backbone of our assemblies. ನಮ್ಮ ಸಭೆಗಳ ಬೆನ್ನೆಲುಬಾಗಿ ನಿಲ್ಲುವಂತಹ ಅಂತಹ ಸ್ತ್ರೀಯರು ಮತ್ತು ಸಹೋದರಿಯರನ್ನ ಹೊಂದುವಂಥದ್ದು ಅದು ನಮಗೆ ಆಶೀರ್ವಾದವಾಗಿದೆ. I believe that our assemblies will be more blessed when the sisters do their godly role. ನಾನು ನೆನೆಸುತ್ತೇನೆ, ನಮ್ಮ ಸಭೆಗಳು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡುತ್ತವೆ ಯಾವಾಗ ಸ್ತ್ರೀಯರು ತಮ್ಮ ಪಾತ್ರಗಳನ್ನು ನಿಭಾಯಿಸುತ್ತಾರೋ ಆಗ. Verse 6 of the same chapter talks about a sister by name Mary. ಅದೇ ರೋಮಾಪುರ 16ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ಮರಿಯಳು ಎಂಬ ಸಹೋದರಿಯ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. Look at that statement. ಆ ವಚನವನ್ನು ನಾವು ನೋಡಿಕೊಳ್ಳೋಣ. ನಿಮಗೋಸ್ಕರ ಬಹು ಶ್ರಮೆಪಟ್ಟ ಮರಿಯಳಿಗೆ ವಂದನೆ. Here is Mary who worked hard. What work she would have done? ಅಲ್ಲಿ ಒಬ್ಬ ಮೇರಿ ಎಂಬಂತ ಸಹೋದರಿ ಶ್ರಮೆಪಟ್ಟು ಕೆಲಸ ಮಾಡುವುದನ್ನು ನಾವು ನೋಡುತ್ತೇವೆ. ಯಾವ ಕೆಲಸವನ್ನು ಆಕೆಯು ಮಾಡಿರಬಹುದು? Showing mercy, helping, hospitality, caring for, praying for, so many things she might have done. So Paul is honoring her by saying that she worked very hard. ಕರುಣೆಯನ್ನು ತೋರಿಸುವುದು, ಪ್ರೀತಿಯನ್ನು ತೋರಿಸುವುದು, ಸೇವೆ ಮಾಡುವಂಥದ್ದು, ಅತಿಥಿ ಸತ್ಕಾರ ಮಾಡುವಂಥದ್ದು, ಇನ್ನು ಅನೇಕ ಕೆಲಸಗಳನ್ನು ಆಕೆ ಮಾಡಿರಲಿಕ್ಕೆ ಸಾಧ್ಯ. ಆದ್ದರಿಂದ ಅದಕ್ಕೆ ಬಹುಮಾನವಾಗಿ ಪೌಲನು ಆಕೆಯನ್ನ ವಂದಿಸಿ ಪ್ರಶಂಸಿಸಿ ಇಲ್ಲಿ ಬರೆಯುವಂತವನಾಗಿದ್ದಾನೆ. Look at verse 13, another sister. ಅದೇ 13ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇನ್ನೊಬ್ಬ ಸಹೋದರಿಯ ಕುರಿತಾಗಿ ಅಲ್ಲಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. It is understood that this Rufus was the son of the Simon of Cyrene who carried part of the cross when Jesus was going to Calvary. ಸೈರೇಯದ ಯೋಸೇಫನ ಮಗನಾಗಿದ್ದನು ಈ ರೂಫ ಎಂಬುದಾಗಿ ನಾವು ಇತಿಹಾಸದಲ್ಲಿ ನಾವು ನೋಡುತ್ತೇವೆ. ಈ ಯೋಸೇಫನೇ, ಅರಿಮಥಾಯದ ಯೋಸೇಫನು. No, not Joseph. Simon of Cyrene. Simon, he was the one who carried the cross part of the way.
ಸೈರಿಯದ ಸೀಮೋನನು ಆತನೇ ಯೇಸುಕ್ರಿಸ್ತನ ಶಿಲುಬೆಯನ್ನ ಆತನು ಹೊತ್ತುಕೊಂಡು ಆ ಕಲ್ವಾರಿ ಬೆಟ್ಟದ ಮೇಲೆ ಹೋದನು, ಅವನ ಮಗನೇ ಈ ರೂಫನಾಗಿದ್ದನು ಎಂಬುದಾಗಿ ಇತಿಹಾಸಕಾರರು ಹೇಳುತ್ತಾರೆ. But look at his mother. Her name is not mentioned. But Paul says his mother is like a mother to me. ಇಲ್ಲಿ ನೋಡಿ, ರೂಫನ ತಾಯಿಯ ವಿಷಯದಲ್ಲಿ ನಾವು ನೋಡುವಾಗ ಆಕೆಯ ಹೆಸರು ಎಲ್ಲಿಯೂ ನಮೂದಿಸಿಲ್ಲ. ಆದರೆ ಪೌಲನು ಆಕೆಯ ಕುರಿತಾಗಿ ಹೇಳುವಾಗ ರೂಫನ ತಾಯಿಯು ನನಗೂ ತಾಯಿಯಾಗಿದ್ದಾಳೆ ಎಂಬುದಾಗಿ ಆತನು ಹೇಳುತ್ತಾನೆ. Maybe when Apostle Paul, when Saul became a believer, maybe he was rejected from his home. Maybe he had no mother or father, somebody. But here is a godly sister who considered Paul like her own son, and Paul could experience that motherly love from the sister. ಬಹುಶಃ ಸೌಲನು ಆತನು ಪೌಲನಾಗಿ ಪರಿವರ್ತನೆಗೊಂಡು ಯೇಸುಕ್ರಿಸ್ತನನ್ನ ಅಂಗೀಕರಿಸಿದಾಗ ಆತನು ಮನೆಯಿಂದ ದಬ್ಬಲ್ಪಟ್ಟಿರಬಹುದು. ಆತನ ತಂದೆ ತಾಯಿಯು ಆತನನ್ನ ಸ್ವೀಕರಿಸಿಲ್ಲದೆ ಇರುವಾಗ ಇಲ್ಲಿ ಒಬ್ಬ ಸಹೋದರಿ ಆತನನ್ನ ತನ್ನ ಸ್ವಂತ ಮಗನ ಹಾಗೆ ಆರೈಕೆ ಮಾಡಿರುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದಲೇ ಪೌಲನು ಆಕೆಯನ್ನ ನನ್ನ ತಾಯಿಗೆ ಸಮಾನಳು ಎಂಬುದಾಗಿ ಹೇಳುತ್ತಾನೆ. In chapter 16 you can see many godly women's name highly honored by Paul. ನೀವು 16ನೇ ಅಧ್ಯಾಯವನ್ನು ನಾವು ನೋಡುವಾಗ ರೋಮಾಪುರ ಪತ್ರಿಕೆ ಅಲ್ಲಿ ಅನೇಕ ಸ್ತ್ರೀಯರ ಹೆಸರುಗಳನ್ನ ಪೌಲನು ಪ್ರಸ್ತಾಪಿಸುವಂತವನಾಗಿರುತ್ತಾನೆ. ಅವರೆಲ್ಲರ ಹೆಸರುಗಳನ್ನು ಅತಿ ಗೌರವವಾಗಿ ಆತನು ಎಣಿಸುತ್ತಾನೆ. When in Paul's epistle we read that women have to be silent in the church, many people think that Paul was a macho man. He didn't like women because he was not married. Such accusation is against Paul. Actually, there's no ground for that. Paul honored sisters and highly exalted them. ಪೌಲನು ತನ್ನ ಪತ್ರಿಕೆಗಳಲ್ಲಿ ಸ್ತ್ರೀಯು ಮೌನವಾಗಿರಬೇಕು, ಮಾತನಾಡಬಾರದು ಎಂಬುದಾಗಿ ಹೇಳುವಾಗ ಅನೇಕರು ನೆನೆಸುತ್ತಾರೆ, ಪೌಲನು ಕೇವಲ ಪುರುಷ ಪ್ರಧಾನನಾದಂಥ ವ್ಯಕ್ತಿಯಾಗಿದ್ದನು, ಸ್ತ್ರೀಗೆ ಯಾವುದೇ ಮರ್ಯಾದೆಯನ್ನು ಗೌರವವನ್ನು ಕೊಡುವುದಿಲ್ಲ ಎಂಬುದಾಗಿ. ಆದರೆ ಅದು ತಪ್ಪಾದ ಅಭಿಪ್ರಾಯ. ಯಾಕಂದರೆ ಪೌಲನು ಸ್ತ್ರೀಯರನ್ನ ಅತಿ ಗೌರವದಿಂದ ನೋಡುವವನಾಗಿದ್ದನು, ಅವರನ್ನ ಅತ್ಯಂತ ಗೌರವಿಸುವಂತ ವ್ಯಕ್ತಿ ಆತನು ಆಗಿದ್ದನು. First Peter 3 talks about Sarah as a model woman for the sisters. 1 ಪೇತ್ರ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸಾರಳ ಕುರಿತಾಗಿ ಮಾತನಾಡುವಾಗ ಆಕೆ ಸ್ತ್ರೀಯರಿಗೆ ಮಾದರಿಯಾದಂತಹ ಸ್ತ್ರೀ ಆಗಿದ್ದಾಳೆ ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. Moses' mother was a great example of bringing up a great leader in Israel. ಮೋಶೆಯ ತಾಯಿಯು ಆಕೆ ಒಂದು ಉತ್ತಮ ಉದಾಹರಣೆಯಾಗಿದ್ದಾಳೆ. ಇಸ್ರಾಯೇಲರಿಗೆ ಉತ್ತಮ ನಾಯಕನನ್ನ ಒದಗಿಸುವುದರಲ್ಲಿ ಆಕೆಯ ಪಾತ್ರವಿದೆ. Hannah brought up Samuel as a great prophet in Israel. ಸಮುವೇಲನ ತಾಯಿಯಾದಂತಹ ಹನ್ನಳು ಆಕೆ ಸಮುವೇಲನನ್ನ ಇಸ್ರಾಯೇಲರಿಗೆ ಒಂದು ಉತ್ತಮ ಪ್ರವಾದಿಯನ್ನಾಗಿ ಬೆಳೆಸಿದಳು. Ruth and Naomi together without any atte sose jagala, they were like daughter and mother. How they have become an example for all the sisters. ನವೋಮಿ ಮತ್ತು ರೂತಳನ್ನು ನಾವು ನೋಡುವಾಗ ಅವರು ಯಾವುದೇ ಅತ್ತೆ ಸೊಸೆ ಎಂಬಂತಹ ಆ ಒಂದು ಜಗಳವನ್ನ ಇಟ್ಟುಕೊಳ್ಳದೆ ಅವರು ಸಹೋದರಿಯರಿಗೆ ಮಾದರಿಯಾದಂತ ಜೀವಿತವನ್ನು ಅವರು ಜೀವಿಸಿದರು. Timothy's mother Eunice and Lois, what an example, and Paul praises them for their investment into their son and grandson Timothy, how Timothy become a great man of God in the New Testament. ನಾವು ತಿಮೋಥೆಯ ತಾಯಿ ಮತ್ತು ಅಜ್ಜಿಯ ವಿಷಯದಲ್ಲಿ ನಾವು ನೋಡುವಾಗ ಲೋವೀಳು ಮತ್ತು ಯೂನಿಕೆಯ ಕುರಿತಾಗಿ ನಾವು ನೋಡುವಾಗ ಯಾವ ರೀತಿ ಒಬ್ಬ ಉತ್ತಮ ಸೇವಕನನ್ನ ದೇವರ ಕಾರ್ಯಕ್ಕಾಗಿ ಅವರು ಸಿದ್ಧ ಮಾಡಿದರು ಎಂಬುದಾಗಿ ಪೌಲನು ಅವರನ್ನ ಪ್ರಶಂಸಿಸುತ್ತಾನೆ. So my beloved sisters, you have a great role in the home and in the assembly. ಆದ್ದರಿಂದ ನನ್ನ ಪ್ರಿಯ ಸಹೋದರಿಯರೇ, ನಿಮಗೆ ಸಭೆಯಲ್ಲಿ ಮತ್ತು ನಿಮ್ಮ ಕುಟುಂಬಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಜವಾಬ್ದಾರಿ ಪಾತ್ರವು ಕೊಡಲ್ಪಟ್ಟಿದೆ. Showing mercy to many. ಅನೇಕರಿಗೆ ಕರುಣೆಯನ್ನ ತೋರಿಸುವಂಥದ್ದು. Hospitality. ಅತಿಥಿ ಸತ್ಕಾರ. Teaching younger sisters. ಯೌವನಸ್ಥರಾದಂಥ ಸ್ತ್ರೀಯರಿಗೆ ಬೋಧಿಸುವಂಥದ್ದು. Raising godly children. ದೇವ ಭಕ್ತರಾದಂಥ ಮಕ್ಕಳನ್ನ ಬೆಳೆಸುವಂಥದ್ದು. Building up your home for God's glory. These are not light things. These are very important role that God has given you.
ದೇವರ ಮಹಿಮೆಗಾಗಿ ನಿಮ್ಮ ಮನೆಗಳನ್ನ ಕಟ್ಟುವಂಥದ್ದು ಇದು ಅಲ್ಪವಾದಂಥ ಕಾರ್ಯವಲ್ಲ, ಆದರೆ ದೇವರ ಮಹಿಮೆಗಾಗಿ ದೊಡ್ಡ ಕಾರ್ಯಗಳು ಇವು ಆಗಿವೆ. A godly woman has wide sphere of influence. ಒಬ್ಬ ದೇವಭಕ್ತಿಯಾದಂತಹ ಸ್ತ್ರೀಗೆ ಆಕೆಯು ಅನೇಕರನ್ನ ಪ್ರೋತ್ಸಾಹ ಪಡಿಸುವಂತಹ ಅವಕಾಶವಿದೆ. Love your husband. ನಿಮ್ಮ ಗಂಡಂದಿರನ್ನ ಪ್ರೀತಿಸಿರಿ. Love your children. ನಿಮ್ಮ ಮಕ್ಕಳನ್ನ ಪ್ರೀತಿಸಿರಿ. Acknowledge the husband's headship in the home. ಕುಟುಂಬಗಳಲ್ಲಿ ಪುರುಷನ ಪ್ರಧಾನತೆಯನ್ನ ಅರ್ಥ ಮಾಡಿಕೊಂಡು ಸ್ವೀಕರಿಸುವವರಾಗಿರಿ. Make no major decision apart from your husband. ನಿಮ್ಮ ಗಂಡಂದಿರಿಗೆ ತಿಳಿಯದ ಹಾಗೆ ಯಾವುದೇ ದೊಡ್ಡ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಡಿರಿ. Keep an orderly home. ನಿಮ್ಮ ಕುಟುಂಬಗಳನ್ನ ಕ್ರಮವಾಗಿ ಇಟ್ಟುಕೊಳ್ಳಿರಿ. Paying attention to your personal appearance. You should be beautiful in your appearance in a God honoring way. ನಿಮ್ಮ ಹೊರಗಿನ ತೋರಿಕೆಯ ಕುರಿತಾಗಿಯೂ ಕೂಡ ನೀವು ಎಚ್ಚರಿಕೆ ಉಳ್ಳವರಾಗಿರಿ. ದೇವರಿಗೆ ಮೆಚ್ಚುಗೆಯಾದಂತಹ ಗೌರವ ತರುವಂತಹ ಭೂಷಣಗಳನ್ನು ನೀವು ಅಲಂಕರಿಸಿಕೊಳ್ಳಿರಿ. Living within your means, in other words, helping the husband that you manage what he brings in so you can be a content family. ನೀವು ನಿಮ್ಮ ಗಂಡಂದಿರು ಕುಟುಂಬಕ್ಕೆ ತರುವಂಥದ್ದನ್ನ ಸರಿಯಾಗಿ ನ್ಯಾಯಯುತವಾಗಿ ಉಪಯೋಗಿಸುವವರಾಗಿ ತೃಪ್ತಿ ಉಳ್ಳಂತ ಜೀವಿತವನ್ನು ಜೀವಿಸುವವರಾಗಬೇಕು. A graceful wife is a great blessing. ಕೃಪೆಯಿಂದ ಕೂಡಿದಂತಹ ಆ ಒಬ್ಬ ಸ್ತ್ರೀ ಆಗಿರಬೇಕು. ಅಂತಹ ಹೆಂಡತಿ ಅಥವಾ ಸ್ತ್ರೀಯು ಅದು ಒಂದು ಆಶೀರ್ವಾದದ ಸ್ತ್ರೀ ಆಗಿರುತ್ತಾಳೆ. Being a support for your husband's work, whatever it is. ನಿಮ್ಮ ಗಂಡಂದಿರು ಮಾಡುವಂತಹ ಕೆಲಸಕ್ಕೆ ನೀವು ಸಹಕಾರಿಣಿಗಳಾಗಿ ಬೆನ್ನೆಲುಬಾಗಿರುವಂಥದ್ದು ಯಾವ ಕೆಲಸವಾಗಿದ್ದರೂ ಪರವಾಗಿಲ್ಲ. Support him in his ministry if he is in the ministry. ಆತನು ಸೇವೆಯಲ್ಲಿ ಇರುವವನಾದರೆ ಅವನಿಗೆ ಸಹಾಯ ಮಾಡುವವರಾಗಿರ್ರಿ. Counsel him if he is making wrong decision in loving way. ಆತನು ತಪ್ಪಾದ ತೀರ್ಮಾನಗಳನ್ನು ಮಾಡುವವನಾಗಿದ್ದರೆ ಆತನನ್ನ ಪ್ರೀತಿಯಿಂದ ತಿದ್ದುವವರಾಗಿರ್ರಿ. Don't support husband when he is doing wrong like Ananias and Sapphira in Acts chapter 5. ನಾವು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಅನನೀಯಳು ಸಫೈರಳ ಕುರಿತಾಗಿ ನಾವು ನೋಡುವಾಗ ಸಫೈರಳು ಅನನೀಯನಿಗೆ ತಪ್ಪು ಕೆಲಸವನ್ನು ಮಾಡುವಾಗ ಪ್ರೋತ್ಸಾಹಿಸಿದ ಹಾಗೆ ಪ್ರೋತ್ಸಾಹಿಸಬೇಡಿರಿ. So Peter asked, why you agreed with your husband to lie to God? So if your husband is making an ungodly decision, you don't agree with that. You correct in love. ಪೇತ್ರನು ಸಫೈರಳನ್ನ ಕೇಳುವಂತವನಾಗಿರುತ್ತಾನೆ, ನೀನು ಗಂಡನೊತ್ತಿಗೆ ಯಾಕೆ ಸಮ್ಮತಿ ಪಟ್ಟೆ ಇಂತಹ ಕೆಟ್ಟ ಕೆಲಸವನ್ನು ಮಾಡುವಾಗ ಎಂಬುದಾಗಿ. ಆದ್ದರಿಂದ ನಿಮ್ಮ ಗಂಡನು ಯಾವುದಾದ ತಪ್ಪಾದ ತೀರ್ಮಾನಗಳನ್ನು ಕೆಲಸವನ್ನು ಮಾಡುವಾಗ ಅದನ್ನು ಪ್ರೋತ್ಸಾಹಿಸುವವರಾಗಿರಬೇಡಿರಿ. Love your children. ನಿಮ್ಮ ಮಕ್ಕಳನ್ನ ಪ್ರೀತಿಸಿರಿ. Read the word of God and pray with them. ದೇವರ ವಾಕ್ಯವನ್ನ ಅವರೊಟ್ಟಿಗೆ ಕೂಡಿ ಓದಿರಿ ಮತ್ತು ಪ್ರಾರ್ಥನೆ ಮಾಡಿರಿ. Be at home when the children come back from school or play. ಶಾಲೆಯಿಂದ ಅಥವಾ ಆಟ ಮುಗಿಸಿಕೊಂಡು ಮಕ್ಕಳು ಮನೆಗೆ ಬರುವಾಗ ಮನೆಯಲ್ಲಿರುವವರಾಗಿರ್ರಿ. Discipline firmly and fairly. ಕುಟುಂಬವನ್ನ ದೃಢವಾಗಿ ಕ್ರಮಪಡಿಸುವವರು ಮತ್ತು ಸರಿಯಾಗಿ ಕ್ರಮಪಡಿಸುವವರಾಗಿರ್ರಿ. Husband and wife speak the same thing. Let your children hear that you both take the same stand. If the husband corrects, wife support. If the wife corrects the children, husband support. Don't contradict when the children will take advantage of your difference. ಗಂಡ ಹೆಂಡರಿಬ್ಬರೂ ಒಂದೇ ಅಭಿಪ್ರಾಯ ಉಳ್ಳವರಾಗಿ ನೀವು ಸರಿಪಡಿಸುವವರಾಗಿರ್ರಿ. ಗಂಡನು ಮಕ್ಕಳನ್ನ ಸರಿಪಡಿಸುವಾಗ ಹೆಂಡತಿ ಸಮ್ಮತಿಸುವವಳಾಗಿರಬೇಕು, ಹೆಂಡತಿ ಸರಿಪಡಿಸುವಾಗ ಗಂಡನು ಸಮ್ಮತಿಸುವವನಾಗಿರಬೇಕು. ಇಬ್ಬರು ವಿಭಿನ್ನವಾದಂತಹ ಅಭಿಪ್ರಾಯ ಉಳ್ಳವರಾಗಿ ಮಕ್ಕಳ ಮನಸ್ಸಿನಲ್ಲಿ ದುಃಖವನ್ನು ಉಂಟು ಮಾಡುವವರಾಗಿರಬಾರದು. Children are very smart. They know who to go to get their way done. And if you are different, they will take advantage. It will damage the family. ಮಕ್ಕಳು ತುಂಬಾ ಪ್ರವೀಣರಾಗಿರುತ್ತಾರೆ. ಅವರು ತಮ್ಮ ಕೆಲಸವನ್ನು ಸಾಧಿಸಿಕೊಳ್ಳಲಿಕ್ಕೆ ಯಾರ ಬಳಿಗೆ ಹೋಗಬೇಕು ಎಂಬುದಾಗಿ ಬಲ್ಲವರಾಗಿರುತ್ತಾರೆ. ಆದ್ದರಿಂದ ನೀವು ಅಂತಹ ತಾರತಮ್ಯವನ್ನು ಮಾಡುವವರಾಗಿರುವುದಾದರೆ ನಿಮ್ಮ ಕುಟುಂಬಕ್ಕೆ ಹಾನಿಯನ್ನು ಮಾಡುವಂತವರಾಗಿರುತ್ತೀರಿ.
and love all your children equally. ಮತ್ತು ನಿಮ್ಮ ಎಲ್ಲಾ ಮಕ್ಕಳನ್ನ ಒಂದೇ ಸಮನಾಗಿ ಪ್ರೀತಿ ಮಾಡಿರಿ. Don't compare them with one another. ಅವರನ್ನ ಒಬ್ಬರಿಗೊಬ್ಬರು ಹೋಲಿಕೆ ಮಾಡಬೇಡಿರಿ. What happened in Jacob's family should not happen in our family. ಯಾಕೋಬನ ಕುಟುಂಬದಲ್ಲಿ ಏನು ಸಂಭವಿಸಿತೋ ಅದು ನಮ್ಮ ಕುಟುಂಬಗಳಲ್ಲಿ ಸಂಭವಿಸಬಾರದು. So I'm going to close in here. I thank all the sisters and the brothers who have joined. I hope you will take these words. You pray that you will be able to build a home that will honor, especially the young family, young couple who are raising a family. You pay attention to these things. God's blessing will be in your life. ನಾನು ಇಲ್ಲಿಗೆ ನನ್ನ ದೇವರ ವಾಕ್ಯವನ್ನು ನಿಲ್ಲಿಸುವಂತವನಾಗಿರುತ್ತೇನೆ. ಕೂಡಿ ಬಂದಂತ ಸಹೋದರಿಯರಿಗೆ ಹಾಗೆಯೇ ಸಹೋದರರಿಗೂ ವಂದನೆಗಳನ್ನು ಸಲ್ಲಿಸುವಂತವನಾಗಿರುತ್ತೇನೆ. ಈಗ ಕೇಳಿಸಿಕೊಂಡಂತಹ ವಾಕ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳೋಣ. ಮುಖ್ಯವಾಗಿ ಹೊಸದಾಗಿ ಕುಟುಂಬವನ್ನು ಪ್ರಾರಂಭಿಸುತ್ತಾ ಇರುವಂತಹ ಗಂಡ ಹೆಂಡತಿಯರು, ನೀವು ಈ ವಾಕ್ಯಗಳನ್ನು ನಿಮ್ಮ ಕುಟುಂಬಗಳಲ್ಲಿ ಅಳವಡಿಸುವವರಾಗಿ ದೇವರಿಗೆ ಮೆಚ್ಚುಗೆ ಆದಂತ ಕುಟುಂಬವನ್ನ ಕಟ್ಟುವವರಾಗಿರ್ರಿ. ದೇವರಿಗೆ ಮಹಿಮೆ ಆಗಲಿ. None of us are perfect. I am not, but it is my desire that we build godly homes. ನಾವ್ಯಾರೂ ಪರಿಪೂರ್ಣರಲ್ಲ, ನಾನಂತೂ ಪರಿಪೂರ್ಣನೇ ಅಲ್ಲ. ಆದರೂ ನಮ್ಮೆಲ್ಲರ ಜವಾಬ್ದಾರಿ ದೇವರ ಮೆಚ್ಚುಗೆ ಆದಂತ ಕುಟುಂಬವನ್ನು ಕಟ್ಟುವಂತದ್ದಾಗಿದೆ. In a world where families are breaking, Satan is destroying homes. Let our homes be God-honoring homes. ಲೋಕದಲ್ಲಿ ಕುಟುಂಬಗಳದು ಮುರಿದು ಹೋಗುತ್ತಾ ಇವೆ. ಸೈತಾನ್ ಅನೇಕ ಕುಟುಂಬಗಳನ್ನ ಆತನು ಮುರಿಯುವಂತವನಾಗಿರುತ್ತಾನೆ. ಆದರೆ ನಮ್ಮ ಕುಟುಂಬಗಳು ಅದು ದೇವರನ್ನ ಗೌರವಿಸುವಂತಹ ಕುಟುಂಬಗಳಾಗಿರಲಿ. May God's name be glorified. Thank you, Brother Niranjan. Thank you for all those who joined this evening. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಕೂಡಿ ಬಂದಂತಹ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ.